to the point. ನಮಸ್ಕಾರ. ಟು ದಿ ಪಾಯಿಂಟ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟು ದ ಪಾಯಿಂಟ್ ನಲ್ಲಿ ಇವತ್ತಿನ ಚರ್ಚಾ ವಿಶೇಷ ಸ್ವತಂತ್ರ ವರ್ಸಸ್ ರಣತಂತ್ರ ಅಂತ. ಸ್ವತಂತ್ರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಮೂರು ಪಕ್ಷಗಳು ಈಗ ಆಲ್ರೆಡಿ ಹೇಳ್ಕೊಂಡು ಓಡಾಡ್ತಾ ಇರುವಂತದ್ದು ನಮ್ಮ ಪಕ್ಷ ಬಹುಮತವನ್ನ ಪಡೆಯುತ್ತೆ ಈ ಬಾರಿ. ಇವನ್ JDS ಕೂಡ ಹೇಳ್ತದೆ ಸ್ವತಂತ್ರ ಸರ್ಕಾರ ಮಾಡ್ತೀವಿ ನೋಡ್ತಾ ಇರಿ ಅಂತ. ಇನ್ನು ಅಮಿತ್ ಶಾ ಅವರು ಹಿಂದೆಂದಿಗಿಂತಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕರ್ನಾಟಕದಲ್ಲಿ ಬಹುಮತವನ್ನ ಪಡ್ಕೊಳ್ತೀವಿ, ಸ್ಥಾನಗಳನ್ನ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಇದು ಈ ಕಾನ್ಫಿಡೆನ್ಸ್ ಬರುವಂತದ್ದಕ್ಕೆ ಏನ್ ಕಾರಣ, ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನಿದೆ ಆಕ್ಚುಲಿ ಕರ್ನಾಟಕದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾತನಾಡೋಣ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಿಎಂ ಕೂಗೆದ್ದಿದೆ. ಇದರ ಹಿಂದೆ ಯಾವ ರೀತಿಯಾದಂತ ರಣತಂತ್ರ ಇದೆ, ಸ್ಟ್ರಾಟಜಿ ಇರುವಂತದ್ದು. ಇದು ಬಿಜೆಪಿ ವಿರುದ್ಧನ ಅಥವಾ DK ಶಿವಕುಮಾರ್ ಅವರ ವಿರುದ್ಧನ ಅನ್ನುವಂತ ಒಂದು ಕುತೂಹಲ ಕೂಡ ಇರುವಂತದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಟು ದ ಪಾಯಿಂಟ್ ನಲ್ಲಿ. ಇನ್ನು ಟು ದ ಪಾಯಿಂಟ್ ನ ಹೆಡ್ಲೈನ್ಸ್ ಅನ್ನ ಈಗ ನೋಡ್ಕೊಂಬರೋಣ. ಕರ್ನಾಟಕಕ್ಕೆ 5 ಬಾರಿ ಹೋಗಿದ್ದೇನೆ, ಮೋದಿ ಪರ ಅಲೆ ಇದೆ, ಗದ್ದುಗೆ ನಮ್ಮದೇ ಎಂದು ಅಮಿತ್ ಶಾ ವಿಶ್ವಾಸ. ಟಿಪ್ಪುಗೆ ಹಬ್ಬಕ್ಕ ಗಾಂಧಿಗೆ ಸಾವರ್ಕರ್ ಹೋಲಿಕೆ, ಬಿಜೆಪಿಯ ಹಿಂದುತ್ವ ಅಸ್ತ್ರಕ್ಕೆ ಕಾಂಗ್ರೆಸ್ JDS ನಿಂದ ಟಕ್ಕರ್. ವಿಧಾನಸಭೆಯಲ್ಲೂ ಹಿಂದುತ್ವದ್ದೇ ಚರ್ಚೆ, ಮೀಸಲಾತಿ ಅಸ್ತ್ರ ಇಟ್ಟುಕೊಂಡು ರಾಜೀನಾಮೆ ಸವಾಲು ಹಾಕಿದ ಸಿದ್ದರಾಮಯ್ಯ. HDK ಬ್ರಾಹ್ಮಣ ಸಿಎಂ ಗುಮ್ಮು ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್, ಲಿಂಗಾಯತರಿಂದಲೂ ಸಿಎಂ ಬೇಡಿಕೆ ಶುರು, ಪ್ರತ್ಯೇಕ ಸಭೆ. ಒಂದು ಚರ್ಚೆ ಅಂತ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಆದಂತ ಒಂದು ಚೌಕಟ್ಟು ಅಂತ ಇರುತ್ತೆ. ಆ ಚೌಕಟ್ಟು ಆ ಚರ್ಚೆಯ ಆಯಾಮವನ್ನ ನಿರ್ಧರಿಸುತ್ತೆ. ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದ ಪ್ರಮುಖವಾದಂತ ಚೌಕಟ್ಟಿನ ಪ್ರಶ್ನೆಗಳು ಯಾವುದು ಅಂತ ನೋಡಿದಾದ್ರೆ, ಮುಂದಿನ ಸರ್ಕಾರವು ನಮ್ಮದೇ ಎನ್ನುವಂತ ಶಾ ಮಾತಿಗೂ ಗ್ರೌಂಡ್ ರಿಪೋರ್ಟ್ಗೂ ತಾಳೆ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಬಿಜೆಪಿ ವರಿಷ್ಠರ ಅಬ್ಬರ ಶುರುವಾದ ಬಳಿಕ ಕಾಂಗ್ರೆಸ್ ಪ್ರಚಾರದ ವೈಖರಿ ಏನಾದ್ರೂ ಮಂಕಾಗ್ಬಿಡ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಅಂದ್ರೆ ಓವರ್ಕಮ್ ಏನಾದ್ರೂ ಮಾಡ್ತಾ ಇದೆಯಾ ಈ ನಾಯಕರುಗಳ ನಿರಂತರ ಕರ್ನಾಟಕ ಭೇಟಿಯ ಸಂದರ್ಭದಲ್ಲಿ ಅನ್ನುವಂಥದ್ದು. ಕುಟುಂಬ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಯಾವಾಗ್ಲೂ ಕೂಡ ಚರ್ಚೆ ಆಗುತ್ತೆ. ಕುಟುಂಬ ರಾಜಕಾರಣ ಚರ್ಚೆಯಿಂದಾಗಿ ಭವಾನಿ ಟಿಕೆಟ್ ತಪ್ಪಿದ್ರೆ JDS ಸಮರ್ಥನಾ ಶಕ್ತಿ ಉಳಿಯುತ್ತಾ ಅನ್ನುವಂಥ ಒಂದು ಪ್ರಮುಖವಾದಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆನೂ ಕೂಡ ಮಾತನಾಡೋಣ. ನಾಲ್ಕನೇದು, ಕಾಂಗ್ರೆಸ್ ಲಿಂಗಾಯತ ಸಿಎಂ ದಾಳ ಇದೆಯಲ್ಲ, ಇದು ಬಿಜೆಪಿ ವಿರುದ್ಧನೋ ಅಥವಾ DK ಶಿವಕುಮಾರ್ ಅವರ ವಿರುದ್ಧನಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಬಿಕಾಸ್ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಬಿಜೆಪಿ ವಿರುದ್ಧನೋ DKಶಿ ವಿರುದ್ಧನೋ ಅನ್ನುವಂಥದ್ದನ್ನ ಹೇಳ್ತಾ ಇದೀವಿ ಅನ್ನೋದಂಥದ್ದನ್ನ ಇನ್ ಡೀಟೇಲ್ ಆಗಿ ಚರ್ಚೆಯಲ್ಲಿ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಟಿಪ್ಪು ಕಾಂಗ್ರೆಸ್ ಅನ್ನುವಂಥ ವಿಚಾರ ಇಲ್ಲಿ ಇದೆಯಲ್ಲ, ಅಂದ್ರೆ ಪ್ರಮುಖವಾಗಿ ಅಮಿತ್ ಶಾ ಅವರಾಗಿರ್ಬೋದು ಅಥವಾ ನಳಿನ್ ಕುಮಾರ್ ಕಟೀಲ್ ಅವರಾಗಿರ್ಬೋದು ಮಾತನಾಡುವಂತ ಸಂದರ್ಭದಲ್ಲಿ ಹಿಂದುತ್ವದ ವಿಚಾರ ಮತ್ತೆ ಟಿಪ್ಪು ವರ್ಸಸ್ ಹಬ್ಬಕ್ಕ, ಟಿಪ್ಪು ವರ್ಸಸ್ ಸಾವರ್ಕರ್ ಅನ್ನುವಂಥ ವಿಚಾರವನ್ನ ಮಾತನಾಡ್ತಾ ಇದ್ರು. ಇದೆಲ್ಲದ್ರ ಬಗ್ಗೆ ಸಿದ್ದರಾಮಯ್ಯನವರು ಪ್ರತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಮಿತ್ ಶಾ ವರ್ಸಸ್ ಸಿದ್ದರಾಮಯ್ಯನವರ ಹೇಳಿಕೆ ಯಾವ ರೀತಿಯಾಗಿತ್ತು ಒಮ್ಮೆ ನೋಡ್ಕೊಂಬೋಣ. टीपू के मानने वाले JDS और कांग्रेस को वोट देना चाहिए या रानी अब्बक्का को मानने वाली बीजेपी को वोट देना चाहिए? जोर से बोलो, कांग्रेस या बीजेपी? ಅಬ್ಬಕ್ಕ ವರ್ಸಸ್ ಟಿಪ್ಪು, ಅದೇ ಚರ್ಚಾ ವಸ್ತುನ ನಿಮಗೆ. ಅಭಿವೃದ್ಧಿ ಅಂತ ಒಂದ್ ಕಡೆ ಹೇಳ್ತೀರಿ, ಇನ್ನೊಂದ್ ಕಡೆ ಟಿಪ್ಪು ವರ್ಸಸ್ ಅಬ್ಬಕ್ಕ, ಗಾಂಧಿ ವರ್ಸಸ್ ಸಾವರ್ಕರ್, ಗಾಂಧಿ ವರ್ಸಸ್ ಗೋಡ್ಸೆ. ನಿಮಗೆ ಏನಾದ್ರು ಒಂದು ಸಿದ್ಧಾಂತ ಇದೆಯಾ, ರಾಜಕೀಯ ಸಿದ್ಧಾಂತ ಇದೆಯಾ? कर्नाटक के अंदर पूर्ण बहुमत की भारतीय जनता पार्टी की सरकार बनने जा रही है। मैं कर्नाटक 4 बार गया हूं विगत 2 महीने, 5 बार गया हूं विगत 2 महीनों में। मैं आपको बताता हूं, मैंने जनता की पल्स देखी है, नरेंद्र मोदी जी की लोकप्रियता देखी है। वहां पर बहुत बड़ा मैंडेट भारतीय जनता पार्टी को मिलने जा रहा है। मैं मानता हूं बहुत शुभ चिन्ह है कर्नाटक की राजनीति के लिए। ಅಮಿತ್ ಶಾ ಅವರು ಇಷ್ಟಕ್ಕೆ ನಿಲ್ಲಿಸಲಿಲ್ಲ, ನಾವು ಅಧಿಕಾರಕ್ಕೆ ಬರ್ತೀವಿ, ಸ್ವತಂತ್ರವಾಗಿ ಬರ್ತೀವಿ ಅನ್ನುವಂಥದ್ದು ವಿಚಾರದ ಜೊತೆಗೆ ಕುಟುಂಬ ರಾಜಕಾರಣದ ಬಗ್ಗೆನೂ ಕೂಡ ಮಾತನಾಡಿದ್ರು. ಅದರಲ್ಲಿ JDS ಟಾರ್ಗೆಟ್ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅಮಿತ್ ಶಾ ಅವರು ಮಾತನಾಡಿದಂಥ ವಿಚಾರಕ್ಕೆ JDS ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ವರ್ಸಸ್ JDS ನಾಯಕರ ಹೇಳಿಕೆಗಳು ಯಾವ ರೀತಿಯಾಗಿತ್ತು ನೋಡೋಣ. थर्ड जनरेशन में जो काम करते हैं ऐसे लोग मेरी पार्टी में भी है, मगर मेरी पार्टी में ऐसा नहीं है कि पार्टी का अध्यक्ष उसके बाद उसी के परिवार का व्यक्ति अध्यक्ष बनेगा।
या तो पूरा का पूरा परिवार MP या MLA बन जाएगा। ये किस प्रकार की कंपैरिजन है? पूरी डेमोक्रेटिक सिस्टम को आपने समाप्त कर दिया है। ನಮ್ಮ ಕುಟುಂಬದಲ್ಲಿ ನಾವೇನು ಬ್ಯಾಕ್ ಡೋರ್ ಎಂಟ್ರಿ ಆಗಿಲ್ಲ, ಸಾರ್ವಜನಿಕವಾಗಿ ಜನತೆಯ ಮುಂದೆ ನಮ್ಮ ಹೋರಾಟದ ಮುಖಾಂತರ ಅದರಿಂದ ಇವರಿಂದ ಪರ್ಮಿಷನ್ ತಗೋಬೇಕಾ? ಈಗ ಬಿಜೆಪಿ ಎಷ್ಟು ಜನ ಇಲ್ಲ? ಎರಡೂ ರಾಷ್ಟ್ರೀಯ ಪಕ್ಷಗಳು ಕುಟುಂಬ ರಾಜಕಾರಣ ಮಾಡಲ್ಲ ಅಂತ ಹೇಳ್ಬಿಟ್ರೆ ನಮ್ಮದೊಂದು ಪ್ರಾದೇಶಿಕ ಪಕ್ಷ ಕುಟುಂಬ ರಾಜಕಾರಣ ಮಾಡೋದು ಬೇಡ ಅಂತ ರಾಷ್ಟ್ರೀಯ ಪಕ್ಷಗಳು ಹೇಳ್ಬಿಡ್ಲಿ, ಎರಡು ಅಲ್ವಾ ಸರ್? ಅದು ಹೇಳಿದ ತಕ್ಷಣ ನಾವು ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯಕ್ಕೆ ತರೋ ಕ್ವಶನ್ ಇಲ್ಲ. ಕರ್ನಾಟಕದಲ್ಲಿ JDS ಪಕ್ಷದ ಒಂದು ಹವಾ ಯಾವ ಮಟ್ಟಕ್ಕೆ ಕ್ರಿಯೇಟ್ ಆಗಿದೆ ಅನ್ನೋದು ಅಮಿತ್ ಶಾ ತನಕ ತಲುಪಿದೆ ಅನ್ನೋದು ಸ್ಪಷ್ಟವಾಗಿ ಅರಿವಿಗೆ ಬಂದಿದೆ. ಯಾರು ಕೂಡ ಬ್ಯಾಕ್ ಡೋರ್ ಇಂದ ರಾಜಕಾರಣ ಮಾಡ್ತಾ ಇಲ್ಲ, ಎಲ್ಲ ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದಿರತಕ್ಕಂಥದ್ದಿದೆ. ಸ್ವತಂತ್ರ ವರ್ಸಸ್ ರಣತಂತ್ರ, ಈಗ ಚರ್ಚೆಯನ್ನು ಆರಂಭ ಮಾಡೋಣ. ನಮ್ಮ ಜೊತೆ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ. ಅನಿಲ್ ಕುಮಾರ್ ಅವರು ಕಾಂಗ್ರೆಸ್ನ ವಕ್ತಾರರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜು ಗೌಡ್ರು JDSನ ವಕ್ತಾರರು, ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಾಜು ಗೌಡ್ರಿಂದನೇ ಕೇಳ್ತೀನಿ ನಾನು. ರಾಜು ಗೌಡ್ರ ಯಾವಾಗ ನೋಡಿದ್ರು ಕೂಡ ಟಾರ್ಗೆಟ್ ಆಗ್ತಾ ಇರುವಂಥದ್ದು ಕುಟುಂಬ ರಾಜಕಾರಣ ಅನ್ನುವಂಥದ್ದು, ಅದು JDS ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ. ಅದಕ್ಕೂ ಮುಂಚೆ ನಾನು ಅಮಿತ್ ಶಾ ಅವರು ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ, ನಾವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದೇ ಬರ್ತೀವಿ, ಈ ಮುಂಚೆಗಿಂತಲೂ ಕೂಡ ಹೆಚ್ಚಿನ ಸ್ಥಾನವನ್ನ ಗಳಿಸ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಗ್ರೌಂಡ್ ರಿಯಾಲಿಟಿ ನೀವು ನೋಡ್ದಂತೆ ಯಾವ ರೀತಿಯಾಗಿದೆ ಅಂತ? ಮೊಟ್ಟ ಮೊದಲನೇದಾಗಿ ಅವರೇನು ಹೇಳ್ತಾರೆ, ಫ್ಯಾಮಿಲಿ ಪೊಲಿಟಿಕ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಬಹುಶಃ ಅಮಿತ್ ಶಾ ಅವರು ಯಾವ ಆಲೋಚನೆಯಲ್ಲಿ ಇಟ್ಕೊಂಡು ಯಾವ ಮನಸ್ಥಿತಿಯಲ್ಲಿ ಇಟ್ಕೊಂಡು ಹೇಳಿದ್ರೂ ಗೊತ್ತಿಲ್ಲ. ಅವ್ರು ಯಾವ ದೇಶದಲ್ಲಿದ್ದಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ನಾವು 1947ರಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸ್ಲಿಕ್ಕೆ ಶುರು ಮಾಡಿದಾಗ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಯ್ಕೆ ಮಾಡುವಂಥ ಒಬ್ಬ ಕ್ಯಾಂಡಿಡೇಟು. ಈಗ ನಮ್ಮ ಪಕ್ಷದಲ್ಲಿ ನಿಂತಂಥ ಅಷ್ಟೂ ಕ್ಯಾಂಡಿಡೇಟ್ಗಳನ್ನ ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ದೇವೇಗೌಡರು ಏನು ಸೈನ್ ಕೊಟ್ಟಿಲ್ಲ, ಕುಮಾರಸ್ವಾಮಿ ಏನು ಸೈನ್ ಕೊಟ್ಟಿಲ್ಲ. ಸೊ ಜನಗಳ ಮುಂದೆ ಹೋಗಿ ಆಯ್ಕೆಗೆ ಹೋಗಿದ್ದೀವಿ, ಜನ ಅಕ್ಸೆಪ್ಟ್ ಮಾಡ್ಕೊತಾರೆ. ಎಷ್ಟೋ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು, ಉದಾಹರಣೆಗೆ JH ಪಟೇಲ್ ಅವರು ಎಂಥ ವಾಗ್ಮಿಗಳು, ಅವ್ರ ಮಗನ್ನ ರಿಜೆಕ್ಟ್ ಮಾಡಿದ್ರು. ಇದು ಜನತಾ ನಿರ್ಧಾರ ಅಷ್ಟೇ. ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಇವರು ರಾಜಕೀಯ ಮಾತಾಡಲಿಕ್ಕೆ ಮಾಡ್ಕೊಂಡ್ರು ಅಂತ ಒಂದು ಹುನ್ನಾರ ಅಷ್ಟೇ. ಆಮೇಲೆ ಇವ್ರದ್ದೆಲ್ಲ ಬರೀ ಹಗರಣಗಳೇ. ಬೆಳಗ್ಗೆ ಎದ್ರೆ ಸೆಕ್ಸ್ ಸ್ಕ್ಯಾಂಡಲ್, ಸೆಲ್ಲಿಂಗ್ ಕಾಮತ್ ಸ್ಕ್ಯಾಂಡಲ್, 40% ಕಮಿಷನ್ ಸ್ಕ್ಯಾಂಡಲ್ಲು, ಇದ್ರ ಬಗ್ಗೆ ಮಾತಾಡ್ರಿ. ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ. ನಿಮ್ಮ ನಳಿನ್ ಕುಮಾರ್ ಕಟೀಲ್ ನಿಮ್ಮ ಘನ ಅಧ್ಯಕ್ಷರು ಯಾವ ರೀತಿ ಮಾತಾಡ್ತಾರೆ ಅಂದರೆ, ಜನ ಡೆವಲಪ್ಮೆಂಟ್ ಬಗ್ಗೆ ಕೇಳಿದ್ರೆ ಮೋರಿ ಬಗ್ಗೆ ಕೇಳಬೇಡಿ, ರಸ್ತೆ ಬಗ್ಗೆ ಕೇಳಬೇಡಿ, ದಯವಿಟ್ಟು ನೀವು ಲವ್ ಜಿಹಾದ್ ಬಗ್ಗೆ ಮಾತಾಡಿ. ಅಂದರೆ ನಿಮ್ದು ಏನಂದರೆ ಡಿವೈಡ್ ಆ್ಯಂಡ್ ರೂಲ್, ಜನಗಳನ್ನ ಒಡೆದಾಕುವಂಥ ಪಾಲಿಟಿಕ್ಸು. ರಾಣಿ ಅಬ್ಬಕ್ಕನ ಬಗ್ಗೆ ಮಾತಾಡ್ತೀರಿ ನೀವು. ರಾಣಿ ಅಬ್ಬಕ್ಕನ ಬಗ್ಗೆ ನಿಮಗೇನು ಗೊತ್ತು? ಪೋರ್ಚುಗೀಸರ ವಿರುದ್ಧ ತೊಡೆತಟ್ಟಿ ನಿಂತಹ ಧೀರ ವನಿತೆ ಆಕೆ, ಅವ್ರ ಬಗ್ಗೆ ನಿಮಗೇನು ಗೊತ್ತಿದೆ? ಟಿಪ್ಪು ಸುಲ್ತಾನ್ ಕೂಡ ಅಷ್ಟೇ, ಅವನೊಬ್ಬ ರಾಜನಾಗಿದ್ದವನಿಗೆ ಏನಾಗಿತ್ತು, ಬ್ರಿಟಿಷ್ನವ್ರ ವಿರುದ್ಧ ಸೆಣಸಾಡ್ದ. ನಮ್ಮ ನಾಡಿನ ಅಸ್ಮಿತೆ ಅವರು. ನಮಗೆ ಟಿಪ್ಪು ಸುಲ್ತಾನೂ ಬೇಕು, ರಾಣಿ ಅಬ್ಬಕ್ಕನೂ ಬೇಕು. ನೀವು ನಿಮ್ಮ ರಾಜಕಾರಣನ, ನಿಮ್ಮ ಪೊಲಿಟಿಕ್ಸ್ನ, ನಿಮ್ಮ ಡೆವಲಪ್ಮೆಂಟ್ ತೋರಿಸಿ ಕೇಳಿ. ಅದನ್ನ ಬಿಟ್ಬಿಟ್ಟು ರಾಜಕಾರಣ ಮಾತಾಡಿದ್ರೆ 1 to 1 ಫೈಟಿಗೆ ಬರ್ತೀವಿ ನಾವು ಹಳೆ ಮೈಸೂರು ಭಾಗದಲ್ಲಿ ಅನ್ನುವಂಥ ಉದ್ದೇಶ ಇರ್ಬೋದಾ ಇದರಲ್ಲಿ? ಅಲ್ಲ, ಅವ್ರ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಒಂದೇನು ಗೊತ್ತಾ, ಜನಗಳಿಗೆ ನೇರವಾಗಿ ನಾವು ಇಷ್ಟು ಡೆವಲಪ್ ಮಾಡಿದೀವಿ, ನಮ್ಗೆ ಓಟ್ ಹಾಕಿ ಅಂತ ಕೇಳೋ ಯೋಗ್ಯತೆ ಇಲ್ಲದಿರೋದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಇಷ್ಟು ಡೆವಲಪ್ ಮಾಡಿದೀವಿ, ನಮಗೆ ಇದು ಮಾಡಿ. ಈಗ ನಾವು ಜನಗಳ ಹತ್ರ ಹೋಗಿರೋದು ಪಂಚರತ್ನ ಯೋಜನೆ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಜನಗಳ ಹತ್ರ ಹೋಗಿದ್ದೀವಿ. ಏನೇನು ಮಾಡಿದ್ದೀವಿ? ರೈತರ ಸಾಲ ಮನ್ನಾ ಮಾಡಿದ್ದೀವಿ. ನೀವು ಏನು ಮಾಡಿದ್ದೀರಾ ಸ್ವಾಮಿ? ನಿಮ್ಮ ಪಕ್ಷದ ಒಬ್ಬ MP ಬೆಂಗಳೂರಿನಲ್ಲಿ ಕೂತ್ಕೊಂಡು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ, ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗಲ್ಲ ಅಂತಾರೆ. ಅವ್ರಿಗೇನಿದೆ ತಲೆಯಲ್ಲಿ ಅಂತ ಸತ್ಯವಾಗ್ಲೂ ನಮ್ಗೆ ಅರ್ಥ ಆಗಿಲ್ಲ. ಬಿಸ್ನೆಸ್ ಮ್ಯಾನ್ಗಳು ಸಾಲ ಮಾಡಿದ್ರಿ, ನಿಮ್ಮ ಅಭಿವೃದ್ಧಿ ಏನಿದ್ರು ಬರೀ ದೇಶದ ತಲೆ ಮೇಲೆ ಸಾಲ ಒರೆಸುವಂಥದ್ದು. 58 ಲಕ್ಷ ಕೋಟಿ ಇದ್ದಂಥ ಸಾಲನ ತಗೊಂಡೋಗಿ 156 ಲಕ್ಷ ಕೋಟಿಗೆ ತಂದು ನಿಲ್ಲಿಸಿದಿರಿ. ಸರ್ಕಾರ ಸ್ವಾಮ್ಯದಲ್ಲಿದ್ದಂತಹ, ಸರ್ಕಾರಕ್ಕೆ ಆದಾಯ ತರ್ತಿದ್ದಂಥ ಅಷ್ಟೂ ಸಂಸ್ಥೆಗಳನ್ನ ಮಾರಿ ನುಂಗಿ ನೀರು ಕುಡಿದಿದ್ದೀರಿ. ಇವತ್ತು ಯಾವ ಸಂಸ್ಥೆಗಳನ್ನೂ ಉಳಿಸಿಲ್ಲ. ಈ ಮಟ್ಟದ ಪರಿಸ್ಥಿತಿ ಬಂದಿದ್ದಾಗ ನಿಮ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ವಲ್ಲ. ಜಾಯ್ನ್ ಆಗ್ಬೇಕು, ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ, ಇಲ್ಲಾಂದ್ರೆ ನಾನು ಅವ್ರಿಗೆ ಪಾಸ್ ಔಟ್ ಮಾಡ್ತಿದ್ದೆ. ಈಗ ಕಾಂಗ್ರೆಸ್ ಅವ್ರನ್ನು ಕೂಡ ಮಾತನಾಡ್ತೀನಿ. ಅನಿಲ್ ಅವರೇ, ಇಲ್ಲಿ ಪ್ರಮುಖವಾಗಿ ಯಾವಾಗಲೂ ಕೂಡ BJP ಯಾವಾಗಲೂ ಯಾವುದೇ ಎಲೆಕ್ಷನ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ತುಂಬಾ ಅಗ್ರೆಸಿವ್ ಆಗಿ ನುಗ್ತಾರೆ. ಮೇನ್ ಆಗಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರ ಜೋಡಿ ತುಂಬಾ ಚಾಣಾಕ್ಷತನದಿಂದ ಅಲ್ಲಿ ಎಲ್ಲಾ ಕಡೆ ಎಲ್ಲಾ ರಾಜ್ಯದಲ್ಲೂ ಕೂಡ ಅಖಾಡಕ್ಕೆ ಇಳಿತಾರೆ. ನಮ್ಮ ರಾಜ್ಯದಲ್ಲೂ ಹಂಗೆ ಕೂಡ ಆಗ್ತಾ ಇರುವಂಥದ್ದು. ಈಗ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನುವಂಥ ಆ ಕಾನ್ಫಿಡೆನ್ಸ್ಗೆ ಅವರಿಗೆ ಅದೇ ರೀತಿಯಾದಂಥ ಇನ್ಪುಟ್ಸ್ ಇದೆ ಅಂತ ಅನ್ಸುತ್ತಾ ನಿಮಗೆ? ನನಗೆ ಗೊತ್ತಿಲ್ಲ ಸರ್. ಈಗ ಏನಾಗಿದೆ ಅಂತಂದರೆ, ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಅವರ ಸಾಧನೆ ಏನು ಅನ್ನೋದು ಅವ್ರಿಗೇ ಗೊತ್ತಿಲ್ಲ. ಅವ್ರು ಕೊಟ್ಟಿರುವಂಥ ಮ್ಯಾನಿಫೆಸ್ಟೋದಲ್ಲಿ ಅವರು ಕೊಟ್ಟಿರುವಂಥ ಕೊಡುಗೆ ಏನು ರಾಜ್ಯದ ಜನರಿಗೆ, ಅವರ
GST ಎಷ್ಟು ಕಲೆಕ್ಷನ್ ಆಗ್ತಾ ಇತ್ತು, ಎಷ್ಟು ಕಲೆಕ್ಷನಿಂದ ರಾಜ್ಯಕ್ಕೆ ಎಷ್ಟು ದುಡ್ಡು ಬಂತು, ಜನರಿಗೆ ಏನು ಕೊಟ್ಟರು, ಜೊತೆಗೆ ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಎತ್ತಿದ್ದೀವಿ, 40% ಸರ್ಕಾರದ ಬಗ್ಗೆ ಕಮಿಷನ್ ವಿಚಾರವಾಗಿ ನಾವು ಪ್ರಶ್ನೆ ಎತ್ತಿದ್ದೀವಿ. ಇದ್ರ ಬಗ್ಗೆ ಯಾವುದೇ ರೀತಿ ಚಕಾರ ಸಹ ಎದ್ದೇ ಇರುವಂಥ ಪ್ರಧಾನಮಂತ್ರಿಗಳಾಗಿರ್ಬೋದು ಇಲ್ಲ ಅಮಿತ್ ಶಾ ಅವರಾಗಿರ್ಬೋದು ಇವತ್ತು ರಾಜ್ಯಕ್ಕೆ ಬಂದು ನಾವೇನೋ ಬಂದುಬಿಡ್ತೀವಿ. ಹೆಂಗೆ ಬರ್ತಾರೆ ಆನ್ ವಾಟ್? ಈಗ ನೀವು ಈಗ ತಾನೇ ನನ್ನ JDS ಮಿತ್ರರು ಕೇಳ್ತಾ ಇದ್ರಿ ಕುಟುಂಬ ರಾಜಕಾರಣ ಅಂತೇಳಿ. BS ಯಡಿಯೂರಪ್ಪನವ್ರದ್ದೇನು ಕುಟುಂಬ ರಾಜಕಾರಣ ಅಂದ್ರೆ ಅವರಿಬ್ಬರು ಮಕ್ಕಳಿದ್ದಾರೆ. ಅವ್ರ ಸಮರ್ಥನೆ ಯಾವ ರೀತಿಯಾಗಿದೆ ಕುಟುಂಬ ರಾಜಕಾರಣಕ್ಕೆ ಅಂದ್ರೆ, ಈಗ BS ಯಡಿಯೂರಪ್ಪನವರ ಕುಟುಂಬ ಅಂತ ಎಲ್ಲರೂ ಕೂಡ ಹೇಳ್ತಾರೆ, ಅಂದ್ರೆ ಕಾಂಗ್ರೆಸ್ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಹೇಳಿ. ಅವ್ರು ಹೇಳೋದು ಯಾವ ರೀತಿಯಾಗಿ ಜಸ್ಟಿಫಿಕೇಶನ್ ಮಾಡ್ಕೊಳ್ತಾರೆ ಅಂದ್ರೆ, ವಿಜೇಂದ್ರ ABVP ಇಂದ ಬೆಳ್ಕೊಂಡು ಬರ್ತಾ ಇರುವಂತದ್ದು, ಯುವ ಮೋರ್ಚಾದಿಂದ ಬೆಳ್ಕೊಂಡು ಬರ್ತಾ ಇದ್ದಾರೆ, ಅವರಿಗೆ ಕಳೆದ ಬಾರಿ ಕೇಳಿದಂತ ಸಂದರ್ಭದಲ್ಲೂ ಕೊಟ್ಟಿಲ್ಲ, ಈಗ ಅದಕ್ಕೆ ಅರ್ಹರಾಗಿದ್ದಾರೆ ಅದಕ್ಕೆ ಕೊಡ್ತಾ ಇದೀವಿ. ಬಟ್ JDS ಬೇರೆ ಪರಿವಾರದ ರಾಜಕಾರಣ. ಅವರಲ್ಲಿ ಯಾರಾದ್ರೂ ಒಬ್ರು ಈಗ ಸೂರಜ್ ರೇವಣ್ಣ ಬರ್ತಿದ್ದ ಹಾಗೆ ಅವರಿಗೆ ಡೈರೆಕ್ಟ್ ಆಗಿ ಟಿಕೆಟ್ ಕೊಟ್ಬಿಟ್ಟು ಗೆಲ್ಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಗೆದ್ದಿದ್ದಾರೆ, ಬಟ್ ಅವ್ರು ಏನ್ ಮಾಡಿದ್ದಾರೆ ಪಕ್ಷಕ್ಕೆ ಅನ್ನುವಂತ ಪ್ರಶ್ನೆ ಬರ್ತದೆ. ರಾಜಗೌಡ್ರ ಇದನ್ನ ಮಾತನಾಡಿಸ್ತೀನಿ. ಈಗ ರವಿ ಸುಬ್ರಹ್ಮಣ್ಯ ಅವರ ರಿಲೇಷನ್ ಯಾರು? ತೇಜಸ್ವಿ ಸೂರ್ಯ. ಆಮೇಲೆ ಅರವಿಂದ್ ಕಾರಜೋಳ ಅವರು, ಗೋವಿಂದ್ ಕಾರಜೋಳ ಅವರು ಮಗ ಯಾರು? ಅರುಣ್ ಕಾರಜೋಳ. ಆಮೇಲೆ ಉಮೇಶ್ ಜಾಧವ್ ಯಾರು? ಶಶಿಕಲಾ ಜೊಲ್ಲೆ ಯಾರು? ಸೋಮಣ್ಣನ ಮಗ ಎಷ್ಟು ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದಾರೆ. ಅದೇ ತರ ಮತ್ತಾರು ಬಸವರಾಜು, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಮುರುಗೇಶ್ ನಿರಾಣಿ ಬ್ರದರ್ಸು, ಜಗದೀಶ್ ಶೆಟ್ಟರ್ ಬ್ರದರ್ಸು, ಜೊತೆಗೆ ಅದ್ಯಾರು ಮತ್ತೆ ನಮ್ಮ ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಏನಾಗಬೇಕು. ಆಮೇಲೆ ಇವರೆಲ್ಲ ಏನೋ ಪಕ್ಷ ಸಿದ್ಧಾಂತಗಳನ್ನೆಲ್ಲ ಒಪ್ಕೊಂಡು ಬಂದ್ಬಿಟ್ರ, ಗಣಿಗಾರಿಕೆ ಮಾಡಿ ರಾಜ್ಯವನ್ನ ಲೂಟಿ ಹೊಡೆದು ದೇಶವನ್ನ ಹಾಳು ಮಾಡಿ ದೇಶದ ಸಂಪತ್ತನ್ನ ಹಾಳು ಮಾಡಿ ಇವತ್ತೇನಾರು ರಾಜ್ಯದಲ್ಲಿ BJP ಬರೋದಕ್ಕೆ ಏನಾರು ಒಂದ್ ಸ್ವಲ್ಪ ಏನಾರು ಪ್ರಯತ್ನ ಮಾಡಿದ್ರೆ, 100 ನಂಬರ್ ಏನಾರು ತಗೊಳಕಾದ್ರೆ ಅವತ್ತಿನ ದಿವಸದಲ್ಲಿ ಬಂಗಾರಪ್ಪನವರು ಹೋದಂತ ಸಂದರ್ಭ ಒಂದು. ಎರಡನೇದು 2008 ಆಚೆಗೆ ಯಡಿಯೂರಪ್ಪನವರಿಗೆ ಶ್ರೀರಕ್ಷೆಯಾಗಿ ನಿಂತದ್ದಂತ ಬಳ್ಳಾರಿ ಗಣಿಧನಿಗಳು. ಇವತ್ತು ಕುಟುಂಬದ ರಾಜಕಾರಣ ಮಾತಾಡೋದಕ್ಕೆ ಯಾವುದೇ ನೈತಿಕತೆಯನ್ನ ಭಾರತೀಯ ಜನತಾ ಪಾರ್ಟಿ ಅವರು ಒಪ್ಕೊಂಡಿಲ್ಲ. ಇವತ್ತೇನೋ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ. ವಾಟ್ ಈಸ್ ಅಮಿತ್ ಶಾ ಸನ್ ಡೂಯಿಂಗ್ ಇನ್ BCCI? ಏನ್ ಮಾಡ್ತಾ ಇದ್ದಾರೆ ಅವರು? ಹೆಂಗ್ ಬಂದ್ಬಿಟ್ರು? ವಾಸ್ ಹಿ ಕ್ರಿಕೆಟ್ ಪ್ಲೇಯರ್? ವಾಸ್ ಹಿ ಹ್ಯಾಸ್ ಎನಿ ಕನೆಕ್ಷನ್ಸ್ ವಿತ್ ದ ಕ್ರಿಕೆಟ್? ಏನೋ ಅವ್ರೇನೋ ನ್ಯಾಷನಲ್ ಲೆವೆಲ್ ಆಡಿದ್ರ, ಸ್ಟೇಟ್ ಲೆವೆಲ್ ಆಡಿದ್ರ, ಇಂಟರ್ನ್ಯಾಷನಲ್ ಲೆವೆಲ್ ಆಡಿದ್ರ, ಒಂದು ಲೀಗ್ ಆಡಿದ್ರ, ಇಲ್ಲ ಒಂದು ಡಿಸ್ಟಿಕ್ ಆಡಿದ್ರ? ಹೆಂಗೋ ಅವರಿಗೆ ಕೊಡ್ಬೇಕಾರೆ ಏನು ಅರ್ಹತೆಗಳಿಲ್ಲ, ಬೇರೆಯವ್ರಿಗೆ ಯಾರಿಗೆ ಕೊಟ್ಟರು ಸಹ ಅರ್ಹತೆ. ಇಲ್ಲಿ ಅಮಿತ್ ಶಾ ಅವರಾಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಬಂದ ಮೇಲೆ ಅವ್ರು ಮಾತಾಡ್ತಕ್ಕಂಥ ಮಾತುಗಳೇನಾಗಿರ್ಬೇಕು? ಇವತ್ತು ಅವರು IIM ಕೊಡ್ತೀನಿ ಅಂತಂದ್ರು, ಕೊಟ್ರ? ಇವತ್ತು ಕೇಂದ್ರಕ್ಕೆ ಡಬಲ್ ಇಂಜನ್ ಸರ್ಕಾರ ಇದೆ, ನಿಮ್ಗೆಲ್ಲ ರೈತರಿಗೆ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು, ದುಪ್ಪಟ್ಟು ಮಾಡಿದ್ರ? ಇಲ್ಲಿ ನಮ್ಮ ಕರ್ನಾಟಕದಿಂದ 26 ಜನನ ಆಯ್ಕೆ ಮಾಡಿ ಕಳಿಸಿದ್ದಾರೆ. 26 ಜನನ ಆಯ್ಕೆ ಮಾಡಿ ಕಳಿಸಿದ ಮೇಲೆ ಕರ್ನಾಟಕ ಕೊಟ್ಟಿದ್ದಂತ ಕೊಡುಗೆ ಏನು? ಯಾರು ನಮ್ಮ ನಿರ್ಮಲಾ ಸೀತಾರಾಮನ್ ಇಲ್ಲಿಂದಾನೆ ಪ್ರತಿಪಕ್ಷ ಅಲ್ಲ ನೋಡಿ ಏನಾಗುತ್ತೆ ಇಲ್ಲಿ ಪ್ರತಿಪಕ್ಷವಾಗಿ ನಾವು ನಮ್ಮ ಕೈ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿರಬಹುದು ನಾವು ಮಾಡಿರುವಂತ ಹೋರಾಟಗಳು ತಾವು ಸಹ ಮಾಧ್ಯಮಗಳಲ್ಲಿ ದಿನ ತೋರಿಸ್ತಾನೆ ಇದ್ದೀರಿ. ನಾವು ಪ್ರತಿಯೊಂದು ಹಂತದಲ್ಲೂ ಅವರು ಮಾಡಿರುವಂತ ಕೆಟ್ಟ ಕೆಲಸಗಳನ್ನ ಜನರಿಗೆ ಎತ್ತು ತೋರಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. 40% ಸರ್ಕಾರ ಅಂತ ಏನಾದ್ರು ದೇಶದಲ್ಲಿ ಮಾತಾಡ್ತಾ ಇದ್ರೆ ಇವರ ಭೇಟಿ ಏನಾದ್ರು ಓವರ್ಕಮ್ ಮಾಡ್ತಾ ಇದೆಯಾ ಅದು ಕೇಳ್ತೀನಿ. ರಾಜಗೌಡ್ರಿಗೆ ಒಂದು ಕುಟುಂಬ ರಾಜಕಾರಣದ ಬಗ್ಗೆ, ಕುಟುಂಬ ರಾಜಕಾರಣ ಅದರಲ್ಲಿ ಡೆಫಿನಿಷನ್ BJP ಕೊಡೋದಕ್ಕೆ JDS ಬಗ್ಗೆ ಮತ್ತೆ BJP ಬಗ್ಗೆ ಬೇರೆ ತರನೇ ಇದೆ. BJPಲಿ ಈಗ ಹೇಳಿದ್ರಿ ABVP ಇಂದ ಬೆಳೆದ್ ಬಂದ್ರು ರಾಘವೇಂದ್ರ, BSY ರಾಘವೇಂದ್ರ ಅಂತ, ವಿಜಯೇಂದ್ರ ರಾಘವೇಂದ್ರ. ಓಕೆ, ABVPಗೂ BJPಗೆ ಏನೋ ಕನೆಕ್ಷನ್ ಇದೆಯಾ? ಆ ಪಕ್ಷದ ಒಂದು ಅಂಗನ, ಅದು RSS ಒಂದು ಪಕ್ಷದ ಅಂಗನ ಮಾರ್ಕೊತಾ ಇದ್ದೀರಾ ನೀವು ಸಂಘಟನೆಗಳಿಗೆ. ನೀವು ನಿಮ್ಮ ಪಕ್ಷದ ಸಿದ್ಧಾಂತಗಳೇ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಏನು ಬಾಯಿ ಬಿಟ್ಟರೆ ಬರೀ ಸುಳ್ಳು. BJP ಅಂದರೆ ದೊಡ್ಡ ಬೋಗಸ್ ಅನ್ನೋ ಲೆಕ್ಕಕ್ಕೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಿ. ಯಾವ ಮಟ್ಟಕ್ಕೆ ಅಂದರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರಿ ಮೋದಿಯವರು. ಆಮೇಲೆ ಲಾಸ್ಟ್ ಎಲೆಕ್ಷನ್ದು ಒಂದು ಬಿಟ್ಟು ನಿಮಗೆ ಎಲ್ಲನೂ ಇದ್ರೆ ನೀವೇ ಒಂದು ಸತಿ ಪ್ರಸಾರ ಮಾಡಿ ತೋರಿಸಿ. ಕಳೆದ ಬಾರಿ ಎಲೆಕ್ಷನ್ ಟೈಮಲ್ಲಿ ನಾನು ಪ್ರಧಾನಮಂತ್ರಿ ಆಗಿ ಬಂದ ಮರುದಿನನೇ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತ ಮೋದಿಯವರು ಹೇಳ್ಕೊಂಡಿದ್ದಾರೆ. ಆಯ್ತಾ? 2 ಕೋಟಿ ಉದ್ಯೋಗ ಕೊಡ್ತೀನಿ ಇದ್ರಿ, ಆಯ್ತಾ? ಹೌದು, ಆಯ್ತಾ? ಚರ್ಚೆ ಆಗೋಯ್ತು ಇವಾಗ. ಅದನ್ನೇ ಚರ್ಚೆ ಆಗೋಗಿದ್ರು ನೀವು ಕೊಟ್ಟಂತ ಮಾತುಗಳೇನು? ನೀವು ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ. ಆಮೇಲೆ ಇನ್ನೂ ಒಂದು ಮೂಮೆಂಟ್ ಬಿಟ್ಬಿಡೋಣ, ಆಯ್ತು ನೀವು ಫ್ಯಾಮಿಲಿ ಡೈನಸ್ಟಿ ಪಾಲಿಟಿಕ್ಸ್ ಆಳು ಮುಳು ಅಂತ ನೀವು ಹೇಳ್ತಾ ಇದ್ರಲ್ಲ ಸ್ವಾಮಿ. BJP ಅವರು ಸಾಕಷ್ಟು ಶಾಸನ ಸಭೆಗಳಲ್ಲಿ ನಿಮ್ಮ
ಪರವಾಗಿ ಬೇಕಾದಂತಹ ಮಂಡನೆಗಳನ್ನ ಮಾಡ್ಕೊಳ್ಳುವಾಗ ಸಂಪೂರ್ಣ 300 ಜನ ನೀವು ಎಂಪಿಗಳನ್ನ ಹೊಂದಿದ್ದೀರಿ, ನೀವೇ ಮಾಡ್ಕೊಂತೀರಲ್ವಾ? ನೀವು ಇದನ್ನ ಮಾಡ್ಬಿಡ್ಬೋದಲ್ಲ, ಯಾಕಾಗಲ್ಲ? ನೋಡಿ, ನಿಮಗೆ ರಾಜಕೀಯಕ್ಕೆ ಬೇಕು, ದಾಳ ಬೇಕು ಅಂದಾಗ ಮಾತ್ರ ದಾಳನ ಇಟ್ಕೊಂತೀರಿ, ಇನ್ನೊಬ್ರ ಮೇಲೆ ಇದೊಂದು ಕುತೂಹಲ. ಯಾವಾಗ್ಲೂ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದಂತ ಸಂದರ್ಭದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆಯಲ್ಲ, ಅದು ಹುಸಿ ಆಗ್ದಲೇ ಇದೆಯಾ? ನೋಡಿ, ನಿರೀಕ್ಷೆಗಳು 1000 ಜನ 1000 ತರ ಇಟ್ಕೊಂತಾರೆ, ಆಯ್ತಾ? ಅದು ಮೈನಸ್ ಪಾಯಿಂಟ್. ಅವರು ಯಾವುದೇ ಕಾರಣಕ್ಕೂ ನೋಡಿ, ನಾನು ಹೇಳ್ತೀನಿ, ಇದು ಕಾರ್ಯಕರ್ತರ ಬೇಸ್ ಇರುವಂತ ಒಂದು ಪಕ್ಷ. ಇಷ್ಟು ಸುಮಾರು ಆಲೆ 3 ಟರ್ಮಿಂದ ಏನೇನೇನೋ ಹೊಸ ರೀತಿ ಎಲ್ಲ ಮಾಡಿದ್ರು, ಆಪರೇಷನ್ ಕಮಲಗಳು ಮಾಡಿದ್ರು, ಎಲ್ಲರನ್ನೂ ಆಚೆ ಕರ್ಕೊಂಡು ಹೋದ್ರು. ಆದ್ರೂ ಪಕ್ಷ ಹಂಗೆ ಉಳ್ಕೊಂಡಿದೆ, ಬಿಕಾಸ್ ಆಫ್ ಕಾರ್ಯಕರ್ತರು ಬೇಸ್ ಅಷ್ಟೇ. ಕಾರ್ಯಕರ್ತರು ಬೇಸ್ ಇರುವಂತ ಪಕ್ಷನ ನೀವು ಏನು ಮಾಡಿದ್ರು ಜೆಡಿಎಸ್ಗೆ ತುಂಬಾ ಅನಿವಾರ್ಯತೆನಾ ಕುಟುಂಬ ರಾಜಕಾರಣ? ಅವಶ್ಯಕತೆ ಏನಿಲ್ಲ ನಮ್ಗೆ. ಅವಶ್ಯಕತೆ ಬಿದ್ದಾಗ ಈಗ ಕಾರ್ಯಕರ್ತರು ಒತ್ತಾಸೆ ಮೇಲೆ, ಈಗ ಯಾಕೆಂದ್ರೆ ಭವಾನಿ ರೇವಣ್ಣ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದಾವೆ. ಅವ್ರು ಕೇಳ್ತಾ ಇದಾರೆ, ಅದ್ ಯಾವ ರೀತಿಯಾದಂತ ಗೊಂದಲ ಅಂತ ನಿಮ್ಗೂ ಕೂಡ ಗೊತ್ತಿದೆ, ಯಾವ್ಯಾವ ರೀತಿಯಾದಂತ ಸ್ಟೇಟ್ಮೆಂಟ್ಗಳು ಬಂದಿದ್ವು ಅಂತ ಗೊತ್ತಿದೆ. ಅಲ್ಲ, ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಅವರು RR ನಗರದಿಂದ ಕಂಟೆಸ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನನೂ ನಡೀತು. ತದನಂತರ ಪಕ್ಷದಲ್ಲಿ ಹಿರಿಯರೆಲ್ಲ ತೀರ್ಮಾನ ಮಾಡಿ ಅವ್ರನ್ನ ಅಲ್ಲಿಂದ ದೂರ ಸರಿಸಿದ್ರು. ಅಂದರೆ ಪಕ್ಷದ ಒಳಗಡೆ ತೀರ್ಮಾನಗಳಿರ್ತವೆ. ಇವರಲ್ಲಿ ಹೆಂಗೆ ಹೈಕಮಾಂಡ್ ಅಂತ ಡೆಲ್ಲಿಗೆ ಓಡೋಯ್ತಾರೋ, ನಮ್ಮಲ್ಲಿ ಡೆಲ್ಲಿಗೆ ಹೋಗೋ ಚಿಂತನೆ ಇಲ್ಲ. ಇಲ್ಲೇ ಕೂತ್ಕೊಂತೀವಿ, ಚರ್ಚೆ ಮಾಡ್ತೀವಿ, ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋದು ಡಿಸಿಷನ್ ತೊಗೊತೀವಿ. ಆಮೇಲೆ ವೋಟ್ ಹಾಕೋರು ಬೇರೆಯವರಲ್ಲ, ಜನನೇ ವೋಟ್ ಹಾಕೋದು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದಾಗ ಜನ ವೋಟ್ ಹಾಕಿ ಗೆಲ್ಸ್ಕೊಂಬರದೇ ವಿನಃ ನಮ್ಮ ಪಕ್ಷದವ್ರು ನಾವು ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟಿದ್ದ ಮಾತ್ರಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಸೋತಿರೋ ಉದಾಹರಣೆಗಳು ಇದಾವೆ. ಈ ಹಿಂದೆ ಕೊಟ್ಟಂತ ನಿಮ್ ಬಿಜೆಪಿಲೂ ಸೋತಿರೋ ಉದಾಹರಣೆಗಳಿದಾವೆ. ಅವ್ರ ಮಕ್ಕಳು ಅಂತ ಕೊಟ್ಟಿರುವಂತ ಉದಾಹರಣೆಗಳು. ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರೇ ಸೋತಿದ್ರು. ಅನಿಲ್ ಅವರೇ, ಇಲ್ಲಿ ಕಾಂಗ್ರೆಸ್ ಈಗ ಕೆಲವರು ಬಿಜೆಪಿ ಅವ್ರು ಹೇಳ್ತಾ ಇದ್ದಂತ ವಿಚಾರ ಏನು ಅಂದ್ರೆ, ಕಾಂಗ್ರೆಸ್ ಹೆಂಗ್ರಿ ಅಧಿಕಾರಕ್ಕೆ ಬರುತ್ತೆ ಅಂದ್ರೆ ಪೂರ್ಣ ಬಹುಮತ. 2013ರಲ್ಲಿ ನಮ್ಮ ಪಕ್ಷ ಒಡೆದು ಓಳಾಗೋಗಿತ್ತು, 3 ಜನ ಅಂದ್ರೆ ಬೇರೆ ಬೇರೆ ಪಾರ್ಟಿಯನ್ನ ಮಾಡಿದ್ರು. ಸೊ ಆ ಕಾರಣಕ್ಕೋಸ್ಕರ ಅಧಿಕಾರಕ್ಕೆ ಬಂದ್ರು. 2018ರಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾದ್ವಿ. ಸೊ ಹೀಗಾಗಿನೇ ಅವ್ರಿಗೆ ಅಧಿಕಾರ ಸಿಗ್ಲಿಲ್ಲ, ಎಷ್ಟೇ ಎಂಥದ್ದೇ ಒಂದು ಆಡಳಿತವನ್ನ ಕೊಟ್ಟಿದ್ರು ಕೂಡ. ಸೊ ಹೀಗಾಗಿ ಅವರಿಗೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ತಿದ್ವಿ ಅನ್ನುವಂಥದ್ದು ಬರೀ ಓವರ್ ಕಾನ್ಫಿಡೆನ್ಸ್ ಅಷ್ಟೇ, DK ಶಿವಕುಮಾರ್ ಅವರದ್ದು ಅಂತ ಕೊಟ್ಟಿರುವಂಥ ಹೇಳಿಕೆಯನ್ನ ಗಮನಿಸಿದಿರಾ? ಈಗ ಏನಾಗುತ್ತೆ, ಅವರು ಕೊಡುಗೆ ಅವ್ರದ್ದು ಲಿಟ್ರಲಿ ಶೂನ್ಯ. ಅವರು ನಮಗೆ ಏನು ಅಧಿಕಾರಕ್ಕೆ ಬರಲ್ಲ ಅನ್ನೋ ಒಂದು ವಿಚಾರವನ್ನು ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅವರು ಯಾವ ಕಾಲದಲ್ಲಿ ಕಂಪ್ಲೀಟ್ ಮೆಜಾರಿಟಿ ಬಂದಿದ್ದಾರೆ? 2013ರಲ್ಲಿ ವಿವೇರ್ 122. ಈಗ ಯಾವ ಕಾಲದಲ್ಲಿ ಈ ಒಂದು ದ ಏಪೆಕ್ಸ್ ಪಾಯಿಂಟ್ ಆಫ್ ಭಾರತೀಯ ಜನತಾ ಪಾರ್ಟಿ ವಾಸ್ 105 ಸೀಟ್ಸ್ ಅಲ್ವಾ? ಈ ಯಾವ ಕಾಲದಲ್ಲಿ 110 2008ಅಲ್ಲಿ 110 ಸೀಟ್ಸ್ ತಗೊಂಡಿದ್ರು. ನಾನು ಹೇಳ್ತಿರುವಂಥದ್ದು, ಯಾವ ಕಾಲದಲ್ಲಿ ಅವರು ಮೆಜಾರಿಟಿ ಬಂದಿದ್ದಾರೆ? ನಾವು 186 ಸೀಟ್ ಸಹ ತೊಗೊಂಡಿರುವಂಥದ್ದು ನಿದರ್ಶನ ಸಾಕ್ಷಿ ಕರ್ನಾಟಕ ರಾಜ್ಯದಲ್ಲಿ ಇದೆ. ಇವತ್ತು ಆಗಿರುವಂಥದ್ದು ಏನು ಅಂತಂದರೆ, ಅವರ ಒಂದು ಆಶ್ವಾಸನೆಗಳೇನು ಕೊಟ್ಟಿದ್ರು, ಅವರು ಒಂದು ಕೊಡ್ತೀನಿ ಅಂತ ಏನು ಹೇಳಿದ್ರು ರಾಜ್ಯಕ್ಕೆ, ಕೇಂದ್ರದಿಂದ ಆಗಿರ್ಬೋದು, ರಾಜ್ಯದಿಂದ ಆಗಿರ್ಬೋದು, ಕಂಪ್ಲೀಟಾಗಿ ಫೇಲ್ ಆಗಿದ್ದಾರೆ ಅವರು. ಯಾವುದೇ ಒಂದೇ ಒಂದು ಆಸೆ, ಅವ್ರು ಕೊಟ್ಟಿರುವಂಥ ಒಂದೇ ಒಂದು ಆಸೆ ಸಹ ಅವ್ರು ಈಡೇರಿಸಿಲ್ಲ. ಈಗ 400 ರೂಪಾಯಿ ಇದ್ದಂಥ ಸಿಲಿಂಡರು ಇವತ್ತು 1200 ರೂಪಾಯಿ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಅಸ್ಪೃತ ಅಂತ ಹೇಳ್ತೀರಿ ನೀವು. ನಾನು ಕೇಳುವಂಥದ್ದು, ಹೌ ಕ್ಯಾನ್ ಟಿಪ್ಪು ಸುಲ್ತಾನ್ ಮೇಕ್ ಜಸ್ಟಿಸ್ ಫಾರ್ ದ ಪ್ರೆಸೆಂಟ್ ಸಿಚುವೇಶನ್? ಟಿಪ್ಪು ಸುಲ್ತಾನು, ಮಹಾತ್ಮ ಗಾಂಧಿ, ಗೋಡ್ಸೆ ಏನಾದ್ರು ಪ್ರೆಸೆಂಟ್ ಸಿಚುವೇಶನ್ಗೆ ಏನಾದ್ರು ಜಸ್ಟಿಸ್ ಕೊಡ್ತದ? ಇವತ್ತು ಕೊಡ್ತಾ ಇರುವಂಥದ್ದು ಪೆಟ್ರೋಲ್ ಬೆಲೆ, ಇವತ್ತು ಕೊಡ್ತಾ ಇರುವಂಥದ್ದು ಗ್ಯಾಸ್ ಬೆಲೆ, ಇವತ್ತು ಕೊಡ್ತಿದ್ದಂಥದ್ದು ಬೇಳೆ ಬೆಲೆ, ಇವತ್ತು ಕೊಡ್ತಿದ್ದ ಎಣ್ಣೆ ಬೆಲೆ. ಇದ್ರ ಬಗ್ಗೆ ಮಾತಾಡಿ ಸ್ವಾಮಿ ನೀವು. ಜಾಬ್ಸ್ ಬೆಲೆ, ಇದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಕಾಂಗ್ರೆಸ್ ಅವರು ಇಂಥ ವಿಚಾರದಲ್ಲಿ 40% ಕಮಿಷನ್, ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜೆಡಿಎಸ್ ಇಬ್ರು ಕೂಡ ಹೋರಾಟಗಳನ್ನ ಮಾಡಿದ್ರಿ. ಒಂದು ಹಂತಕ್ಕೆ ಬಿಜೆಪಿ, ರಾಜ್ಯ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆಗಿದ್ರಿ. ಈಗ ನರೇಂದ್ರ ಮೋದಿ ಅವರ ಭೇಟಿ ನಿರಂತರವಾಗಿ ಬರ್ತಾ ಇರುವಂತದ್ದು ರಾಜ್ಯಕ್ಕೆ, ವಾರದಲ್ಲಿ 1-2 ಸಲ, ತಿಂಗಳಲ್ಲಿ 4 ಸಲ ಬರ್ತಾ ಇರುವಂತದ್ದು. ಅಮಿತ್ ಶಾ ಅವರು ಕೂಡ ನಿರಂತರವಾಗಿ 5 ಸಲ ಈಗ ಆಲ್ರೆಡಿ ಬಂದಿದ್ದಾರೆ. JP ನಡ್ಡಾ ಅವರು ಬರ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಕಟ್ಟಾಕುವಂತ ಪ್ರಯತ್ನ ಮಾಡಿದ್ರೆ ನೋಡಿ, ಅದು ಓವರ್ಕಮ್ ಮಾಡ್ತಾ ಇದೆಯಾ? ಈಗ ನೋಡಿ, ನರೇಂದ್ರ ಮೋದಿ ಅವರು ಯಾದಗಿರಿಗೆ ಬಂದ್ರು, ಅಲ್ಲಿ ಒಂದು ವಾಟರ್ ರಿಸೋರ್ಸ್ ಪ್ರಾಜೆಕ್ಟ್ ಅನ್ನ ಉದ್ಘಾಟನೆ ಮಾಡೋದಕ್ಕೆ ಬಂದ್ರು. ಅದು ಆಗಿರುವಂತದ್ದು ಯಾವಾಗ? ನಮ್ಮ ಕಾಲದಲ್ಲಿ ನಾವು ಕೊಟ್ಟಿರೋ ಅನುದಾನ, ನಾವು ಕೊಟ್ಟಿರುವಂಥದ್ದು ಗ್ರೀನ್ ಸಿಗ್ನಲ್ಲು, ನಾವು ಕೊಟ್ಟಿರುವಂಥದ್ದು ಬುನಾದಿ, ನಾವು ಕೊಟ್ಟಿರುವಂಥದ್ದು ದುಡ್ಡು. ಇವತ್ತು ಅದು ಆಲ್ರೆಡಿ ಉದ್ಘಾಟನೆ ಆಗಿರುವಂಥದ್ದು ಮತ್ತೆ ಮರು ಉದ್ಘಾಟನೆ.
ಅದನ್ನ ಅವ್ರ ಸಾಧನೆ ಅಂತ ಹೇಳ್ಕೊಳ್ಳೋದು. ಆಮೇಲೆ ಒಂದೇ ಒಂದು ಮನೆ ಅವ್ರ ಕೈಲಿ ಇವತ್ತಿಗೂ ಕೊಡಕ್ಕಾಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ನಾವು ಕೊಟ್ಟಿರುವಂತ ಮನೆಗಳೇನಿತ್ತು ಅದೇ ಮನೆಗಳನ್ನೇ ಅವರು ಇಲ್ಲಿ ತನಕ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಪ್ರತಿಯೊಂದು ಬಜೆಟ್ ನಲ್ಲಿ ಮನೆಗಳ ವಿಚಾರವನ್ನ ಪ್ರಸ್ತಾಪ ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತಿಗೂ ಈ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಮನೆ ಘೋಷಣೆ ಆಗಿಲ್ಲ. ಆಮೇಲೆ ಹಿಂದೂಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಿಂದೂಗಳಿಗೆ ಅವರು ಕೊಟ್ಟಿರುವಂತ ಕೊಡುಗೆ ಏನಪ್ಪಾ? ಈಗ ನಾನು ಒಬ್ಬ ಹಿಂದೂ, ನನಗೊಂದು 26 ರೂಪಾಯಿ 30 ರೂಪಾಯಿ ಪೆಟ್ರೋಲ್ ಕೊಡ್ತೀರಾ? ನಾನು ಒಪ್ಕೊಳ್ತೀನಿ. ನಾನೊಬ್ಬ ಹಿಂದೂ, ನನಗೊಂದು 300 ರೂಪಾಯಿಗೋ 400 ರೂಪಾಯಿಗೋ ಗ್ಯಾಸ್ ಕೊಡ್ತೀರಾ? ನಾನೊಬ್ಬ ಹಿಂದೂ ಅಲ್ಲಲ್ಲ, ನಾನು ಅಂದ್ರೆ ನೀವು ಅಂತಂದ್ರೆ ನಾಟ್ ಯು, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಪಾಪ ಯಾಕಂದ್ರೆ ಮಹೇಶ್ ಅವ್ರು ಇಲ್ಲ ಇಲ್ಲಿ. ಮಹೇಶ್ ಅವ್ರು ಏನಾದ್ರು ಬಂದಿದ್ರೆ ನಾನು ಕೇಳಿಸ್ಕೊಂಡು ನನಗೆ ಉತ್ತರ ಕೊಡ್ಬೋದು. ಅಲ್ಲ, ಹಿಂದೂಗಳಿಗೆ ಏನಾದ್ರು ಸ್ಪೆಷಲ್ ಸಬ್ಸಿಡಿ ಏನಾದ್ರು ಕೊಡ್ತೀನಿ ಅಂತಂದ್ರೆ ಕೊಡ್ಬೋದು. ಇವತ್ತು ಸಬ್ಸಿಡಿಗಳನ್ನ ಹಿಂದೂಗಳು ಕೊಡಿ ನೋಡೋಣ, ಯಾಕೆ ಕೊಡಕ್ಕಾಗಲ್ಲ? ರಾಜಗೌಡ್ರೆ, ಸೇಮ್ ಕ್ವಶನ್ ನಿಮ್ಗೂ ಕೂಡ. ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು JP ನಡ್ಡಾ ಅವರ ಭೇಟಿ ಈ ಹಿಂದಿನ ಹಗರಣಗಳನ್ನ, ಭ್ರಷ್ಟಾಚಾರಗಳನ್ನ, ಆರೋಪಗಳನ್ನ ಓವರ್ಕಮ್ ಮಾಡುವಂತ ಸಾಧ್ಯತೆ ಇದೆಯಾ? ಆ ನಂಬಿಕೆಯಲ್ಲಿ ಇದೆಯಾ ಬಿಜೆಪಿ ಅಂತ? ನೋಡಿ, ಅವರು ಮರ್ಯಾದೆ ಕಳ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅಂತ ನನಗೆಲ್ಲ ಅನ್ನಿಸ್ತಾ ಇದೆ. ನೋಡಿ, ಫ್ಲಡ್ ಆದ ಸಂದರ್ಭದಲ್ಲಿ ಕರೋನಾ ಟೈಮಲ್ಲಿ 20 ಲಕ್ಷ ಕೋಟಿ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ ಅಂದ್ರೆ ಏನಾದ್ರು ಬಂತ? ನಿಜವಾಗ್ಲೂ ಒಬ್ಬ ವ್ಯಕ್ತಿಗೆ ಏನಾದ್ರು, ಒಬ್ಬ ಜನಸಾಮಾನ್ಯನ ಕೈಗೆ ಏನಾದ್ರು ಸಿಕ್ಕಿದ್ರೆ ನೇರವಾಗಿ, ಇಲ್ಲಿವರೆಗೂ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ, ನೇರವಾಗಿ ಪತ್ರಕರ್ತರಿಗೆ ಎಲ್ಲಾನು ಸಿಕ್ಕಿರೋದು ಉದಾಹರಣೆ ಇದೆಯಾ ನರೇಂದ್ರ ಮೋದಿ ಅವರು? ಉದಾಹರಣೆ ಇದೆಯಾ ಹೇಳಿ? ಏನೋ ಇದ್ರೆ ಹೇಳಿ, ನಾನು ನೋಡ್ಬಿಡ್ತೀನಿ, ಅದನ್ನು ಒಂದು ಖುಷಿ ಪಡ್ತೀನಿ. ಬಹುಶಃ ಅವ್ರಿಗೆ ನೇರವಾಗಿ ಫೇಸ್ ಮಾಡೋ ತಾಕತ್ತಿಲ್ಲ. ಅವ್ರದ್ದೇನಿದ್ರು ಬರೀ ಇಂಥ ರಾಜಕಾರಣಗಳೇ ಅಷ್ಟೇ. ಅವ್ರು ಬರ್ತಾ ಇರೋದೇನೆಂದರೆ ಎಲ್ಲೋ ಒಂದು ಉದ್ಘಾಟನೆ ಮಾಡಿದೆ, ಇನ್ನೊಂದು ಮಾಡಿದೆ, ವ್ಯಾಲ್ಯೂ ಅಡಿಷನ್ ಅಂತ ಯಾರೋ ಮೊನ್ನೆ ಒಬ್ರು ಚರ್ಚೆ ಮಾಡಿದ್ರು. ಮೋದಿ ಅವ್ರು ಬಂದ್ರೆ ವ್ಯಾಲ್ಯೂ ಅಡಿಷನ್ ಆಯ್ತು. CT ರವಿ ಅವರು ಹೇಳಿದ್ರು 2 ರಿಂದ 5% ವರೆಗೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಮತಗಳು. ನೋಡ್ರಿ, ಹಂಗಿದ್ರೆ ತಮಿಳ್ನಾಡಿಗೆ ಕಳಿಸ್ರಿ, ಆಂಧ್ರಕ್ಕೆ ಕಳಿಸ್ರಿ, ಅಲ್ಲೇನೂ ಮಾಡೋಕ್ಕಾಗಲ್ಲ. ಇಲ್ಲೂ ಅದೇ ಪರಿಸ್ಥಿತಿನೇ. ಮತ್ತೊಮ್ಮೆ ಮುಖಭಂಗ. ಯಾವುದೇ ಕಾರಣಕ್ಕೂ ಬಿಜೆಪಿ ಮಾಡಿರೋ ಹಗರಣಗಳಿಗೂ ನೋಡ್ಕೊಂಬಿಟ್ರೆ 40 ರಿಂದ 50 ಸೀಟ್ ದಾಟ್ತಾರೆ ಅನ್ನೋದೇ ಡೌಟ್ ಆಗಿದೆ. ಯಾವ ಒಂದರಲ್ಲಿ, ಪ್ರತಿಯೊಂದರಲ್ಲೂ ಹಗರಣ ಅಲ್ರಿ. ಕಡೆಗೆ ರೇಷನಲ್ಲೂ ಹಗರಣ, ಕಟ್ಟೋ ಮನೇಲೂ ಹಗರಣ, ಮೋರಿ ಕ್ಲೀನ್ ಮಾಡಿಸೋದ್ರಲ್ಲೂ ಹಗರಣ, ಒಂದೊಂದು ಕಾಮಗಾರಿಗಳಿಗೆ 2-2, 3-3 ಬಿಲ್ಲು. ಕಡೆಗೆ ನಿಮ್ಗೆ ಏನು ಕೊಡ್ತಾ ಇದ್ರಲ್ಲ ಸಬ್ಸಿಡಿ, ರೈತರು ನಿಜವಾಗ್ಲೂ ರೈತರು ಅಂತ ಬಡ್ಕೊಂತೀವಲ್ಲ, ರೈತರು ರಸಗೊಬ್ಬರ ಮೇಲೆ 4% ಸಬ್ಸಿಡಿ ಇದೇನು ಟ್ಯಾಕ್ಸ್ ಇತ್ತು, ಇವತ್ತು 18% ತಗೊಂಬಂದು ನಿಲ್ಸಿದಿರಿ. ಒಬ್ಬ ರೈತ ಒಂದು ಎಕರೆಗೆ ಕನಿಷ್ಠ ಇಲ್ಲ ಅಂದ್ರೂ 3,000 ರಿಂದ 5,000 ರೂಪಾಯಿ ಗೊಬ್ಬರ ಹಾಕ್ತಾನೆ. ನೀವು 6,000 ರೂಪಾಯಿ ಕೊಟ್ಬಿಟ್ಟು ಅವನ ಹತ್ರನೇ ವಾಪಸ್ ಕಿತ್ಕೊಂಡಿದ್ದೀರಿ ನೀವು. ಓಕೆ. ಸೊ ಅಂಥ ರೈತರಿಗೆ ನೀವೇನು ಕೊಟ್ಟಿದ್ದೀರಿ? ನಮಗೆ ಮೊನ್ನೆ ಬಡ್ಜೆಟ್ನಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮೂಗುಗೆ ತುಪ್ಪ ಸವರ್ಬಿಟ್ರು ಅಂದರೆ, ಇಂಡೈರೆಕ್ಟ್ ಟ್ಯಾಕ್ಸ್ಗಳೆಲ್ಲ ತಲೆ ಮೇಲೆ ಒರೆಸಿದ್ರಿ 18%. ನಾವು ಟ್ಯಾಕ್ಸ್ ಕಟ್ಟೋರು ಎಷ್ಟು ಜನ ಇದ್ದೀವಿ? 140 ಕೋಟಿಲಿ ಟ್ಯಾಕ್ಸ್ ಕಟ್ಟೋರು ಇರೋದು 5,83,00,000 ಜನ ಅಷ್ಟೇ. ಅವ್ರಿಗೇನು ಮಾಡಿದ್ರಿ? 3 ಲಕ್ಷ ತಗೊಂಡಾಗ 7 ಲಕ್ಷ ಮಾಡ್ಬಿಟ್ರಿ. ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ, ಕಡೆಗೆ ಕಳ್ಳಕಾಯಿ ಮೇಲೆ ಟ್ಯಾಕ್ಸ್ ಚುನಾವಣೆ ವಿಚಾರಕ್ಕೆ ಅಲ್ಲಲ್ಲ, ಚುನಾವಣೆ ವಿಚಾರದ ಚರ್ಚೆ. ಬಿಜೆಪಿಲಿ ಯಾವುದೇ ನಾಯಕರು ಬಂದ್ರು ಕೂಡ ಮೋದಿ ಅವ್ರನ್ನ ನೋಡಿ ಮತ ಹಾಕ್ತಾರೆ, ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತ ಹಾಕ್ತಾರೆ. ಅಲ್ಲ, ಓಕೆ, ರಾಜ್ಯ ನಾಯಕರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಚರ್ಚೆಯನ್ನ ಮುಂದುವರಿಸ್ತಾರೆ. ದ ಪಾಯಿಂಟ್ಗೆ ಮತ್ತೊಮ್ಮೆ ಸ್ವಾಗತ. ಸ್ವತಂತ್ರ ವರ್ಸಸ್ ರಣತಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ ಜೊತೆ JDS ಮತ್ತೆ ಕಾಂಗ್ರೆಸ್ನ ಗೆಸ್ಟ್ಗಳಿದ್ವು. ಈಗ ಜಾಯ್ನ್ ಆಗ್ತಾ ಇದಾರೆ ಬಿಜೆಪಿಯವರು. ಎನ್ ಮಹೇಶ್ ಅವರು, ಕೊಳ್ಳೇಗಾಲದ ಶಾಸಕರು, ಬಿಜೆಪಿ ನಾಯಕರು. ನಮಸ್ಕಾರ ಎನ್ ಮಹೇಶ್ ಅವರೇ. ನೋಡ್ತಾ ಇದ್ವಿ, ಅಮಿತ್ ಶಾ ಅವರ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಅದರಲ್ಲೂ ಸ್ಪೆಷಲ್ ನಿನ್ನೆ ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ, ಸ್ವತಂತ್ರವಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ, ಹಾಗೆ ಜನರ ಪಲ್ಸ್ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ, 5 ಬಾರಿ ಕರ್ನಾಟಕಕ್ಕೆ ಹೋದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನ ಈ ಬಾರಿ ಬಿಜೆಪಿ ಗೆಲ್ಲುತ್ತೆ, ಹಳೆ ಮೈಸೂರು ಭಾಗದಲ್ಲೂ ಕೂಡ ಹೆಚ್ಚಿನ ಸ್ಥಾನವನ್ನ ಗೆಲ್ತೀವಿ, ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಬೀಳುತ್ತೆ ಅಂತೆಲ್ಲ ಹೇಳಿದ್ದಾರೆ. ಮೋದಿ ಅವರ ನಾಯಕತ್ವಕ್ಕೆ ಒಲವಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾದಂತ ಇನ್ಪುಟ್ಸ್ ಇದೆ ಅಂತ ಬಿಜೆಪಿಗೆ? ಬಂದೇ ಬರ್ತೀವಿ ಅನ್ನುವಂತ ಕಾನ್ಫಿಡೆನ್ಸ್ ಹೇಗೆ ಅಂತ? ನಾನ್ ಮಾತಾಡ್ಲಾ? ಎಸ್ ಸರ್. ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ಜಿ ಅವರು ಹೇಳ್ದಾಗೆ, ಮತ್ತೆ ಇದನ್ನ ಯಡಿಯೂರಪ್ಪ ಸಾಹೇಬರು ಸಾಕಷ್ಟು ಸತಿ ಉಚ್ಚಾರಣೆ ಮಾಡಿದ್ದಾರೆ, ನಾವು ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದು ಶತಸಿದ್ಧ. ಕಾರಣ ಏನು ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ದೊಡ್ಡ ದೊಡ್ಡ ರ್ಯಾಲಿಗಳನ್ನ ಮಾಡ್ತಾ, ದೊಡ್ಡ ದೊಡ್ಡ ನಾಯಕರ ಸಮಾವೇಶಗಳನ್ನ ಮಾಡ್ತಾ, ಗ್ರಾಸ್ ರೂಟ್ ಲೆವೆಲ್ಗೆ ನೆಟ್ವರ್ಕಿಂಗ್ ಮಾಡ್ತಾ ಇದ್ವಿ. ನಿರಂತರವಾಗಿ ನಡೀತಾ ಇದೆ, ಒಂದ್ ದಿನನೂ ಬಿಡುವಿಲ್ದೆ ನಡೀತಾ ಇದೆ. ಹಾಗಾಗಿ ಅಸೆಂಬ್ಲಿಯಿಂದ ಹಿಡಿದು ನಾವು ಬೂತ್ ಲೆವೆಲ್ ವರೆಗೆ 4 ಹಂತದ ನೆಟ್ವರ್ಕ್ ಇರೋದ್ರಿಂದ, ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿರುವಂತಹ ಸಾಧನೆಗಳು
ಆಯಾ ಕ್ಷೇತ್ರದ ಶಾಸಕರು, ಎಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ ಆ ಶಾಸಕರಿಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮುಂದಿಟ್ಟುಕೊಂಡು ಜನರ ಹತ್ರ ಹೋಗ್ತಾ ಇದ್ದೀವಿ. ಜನರ ವಿಶ್ವಾಸ ಬಿಜೆಪಿ ಪರವಾಗಿದೆ. ಹಾಗಾಗಿ ನಾವು ಈ ಬಾರಿ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಶತಸಿದ್ಧ. ಇನ್ನು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋದಾದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥದ್ದು ಇದು ಕುಟುಂಬ ರಾಜಕಾರಣ. ಅದು ಬಿಜೆಪಿ ಯಾವಾಗ್ಲೂ ಪ್ರಶ್ನೆ ಮಾತನಾಡ್ತಾರೆ ಜೆಡಿಎಸ್ ಕಾಂಗ್ರೆಸ್ ಅವ್ರನ್ನ. ಎಲ್ರಿಗೂ ಅಪ್ಲೈ ಆಗುತ್ತೆ. ಸಿ ಓವರ್ ಎ ಪೀರಿಯಡ್ ಆಫ್ ಟೈಮ್, ಈಗ ನೋಡಿ ನೀವು ಕಳೆದ 60-70 ವರ್ಷಗಳಲ್ಲಿ ಒಂದು ಕುಟುಂಬದ ಹಿಡಿತದಲ್ಲಿದ್ದಂತ ಅಧಿಕಾರ ಈಗ ಆಚೆ ಬಂದಿದೆ. ಮುಂದೆ ಹೋಗ್ತಾ ಹೋಗ್ತಾ ಈಗ ಯಂಗ್ ಇಂಡಿಯಾ ಸರ್, ನಮ್ದು ಯಂಗ್ ಇಂಡಿಯಾ 60% ಪಾಪ್ಯುಲೇಷನ್ 18 to 40 ಆ ಏಜ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಹೊಸ ತಲೆಮಾರಿನ ಲೀಡರ್ಶಿಪ್ ಎಮರ್ಜ್ ಆದಾಗ ಎಲ್ರಿಗೂ ರಿಯಲೈಸ್ ಆಗುತ್ತೆ ಅದು ಕುಟುಂಬ ರಾಜಕಾರಣದಿಂದ ಹೊರಗಡೆ ಬಂದು ನೈಜ ಪ್ರಜಾಪ್ರಭುತ್ವವನ್ನ ಪ್ರತಿಷ್ಠಾಪನೆ ಮಾಡೋ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಈ ಬಾರಿ ಏನಾದ್ರು ಬ್ರೇಕ್ ಆಗ್ತೀರಾ? ಈಗ ಅಮಿತ್ ಶಾ ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಬೀಳತ್ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಜೆಡಿಎಸ್ ಅದ್ರಲ್ಲಿ ಸ್ಪಷ್ಟವಾಗಿ ಟಾರ್ಗೆಟ್ ಅಂತ ಗೊತ್ತಾಗ್ತಾ ಇತ್ತು. ಹಾಗಾದ್ರೆ ಅದನ್ನ ನಿಮ್ಮ ಪಕ್ಷದಿಂದಲೇ ಫಸ್ಟ್ ಆರಂಭ ಮಾಡ್ತೀರಾ? ಯಾಕೆಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಕುಟುಂಬ ರಾಜಕಾರಣ ಈಗ ಸದ್ಯಕ್ಕಿರುವಂತದ್ದು ಬಿಜೆಪಿ ಅಲ್ಲೇ. ಸರ್ ನಂದೊಂದು ಪ್ರಶ್ನೆ ಇದೆ ಸರ್ ತಮಗೆ. ಮಹೇಶ್ ಅವರೇ ಅನಿಲ್ ಅಂತ ಮಾತಾಡ್ತಿರೋದು ಕಾಂಗ್ರೆಸ್ ವಕ್ತಾರ. ಮಾತಾಡಿ ಅನಿಲ್ ಮಾತಾಡಿ. ನನಗೆ ಒಂದು ಪ್ರಶ್ನೆ ಇರೋದೇನು ಅಂತಂದ್ರೆ, ಅಮಿತ್ ಶಾ ಅವ್ರು ಏನ್ ಹೇಳಿಕೆ ಕೊಟ್ಟಿದಾರಲ್ಲ, ಕುಟುಂಬ ರಾಜಕಾರಣಕ್ಕೆ ನಾವು ಇದನ್ ಮಾಡ್ತೀವಿ ಅಂತ ಹೇಳಿ, ಫುಲ್ ಸ್ಟಾಪ್ ಆಗ್ತೀವಿ ಅಂತ ಹೇಳಿ, ಈಗ ವಿಜೇಂದ್ರ ಅವ್ರಿಗೆ ಟಿಕೆಟ್ ಕೊಡಲ್ವಾ? ಶಶಿಕಲಾ ಜೊಲ್ಲೆ ಅವ್ರಿಗೆ ಟಿಕೆಟ್ ಕೊಡಲ್ವಾ? ಉಮೇಶ್ ಜಾಧವ್ನವ್ರಿಗೆ ಟಿಕೆಟ್ ಕೊಡಲ್ವಾ? ಏನ್ ಸೋಮಣ್ಣನ ಮಗನಿಗೆ ಟಿಕೆಟ್ ಕೊಡಲ್ವಾ? ಇಲ್ಲ ಬಾಲಚಂದ್ರ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಕೊಡಲ್ವಾ? ಇಲ್ಲ ಮುರುಗೇಶ್ ನಿರಾಣಿ ಅವ್ರಿಗೆ ತಮ್ಮನಿಗೆ ಟಿಕೆಟ್ ಕೊಡಲ್ವಾ? ಜಗದೀಶ್ ಶೆಟ್ಟರ್ ತಮ್ಮನಿಗೆ ಕೊಡಲ್ವಾ? ಏನು ಸೋಮಶೇಖರ್ ರೆಡ್ಡಿ ಮತ್ತೆ ಕರುಣಾಕರ್ ರೆಡ್ಡಿ ಕೊಡಲ್ವಾ? ಏನು ಅಶೋಕ್ ಮತ್ತೆ ರವಿ ಅವ್ರು ಕೊಡಲ್ವಾ? ಇದು ಯಾವ ನೀವು ಹೇಳಿರುವಂತ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿ ಗೊತ್ತಾಗಬೇಕು ಅನ್ನೋದೇ ನನ್ನ ಮೊದಲನೇ ಪ್ರಶ್ನೆ. ಮಹೇಶ್ ಅವರೇ ದಯವಿಟ್ಟು ಅದಕ್ಕೆ ಉತ್ತರ ಕೊಟ್ಬಿಟ್ಟು ಮುಂದೆ ತಾವೇನಾದ್ರು ಮಾತಾಡ್ಬೋದು. ಈಗ ನೀವೇನ್ ಹೆಸರುಗಳನ್ನ ಹೇಳ್ತಾ ಇದೀರಿ, ಇದೇ ತರ ಹೆಸರುಗಳು ಕಾಂಗ್ರೆಸ್ ಅಲ್ಲೂ ರಿಪೀಟ್ ಆಗುತ್ತೆ, ಜೆಡಿಎಸ್ ಅಲ್ಲೂ ರಿಪೀಟ್ ನಿಮ್ಮ ಪಾಯಿಂಟ್ ಗೆ ನಾನು ಬರ್ತೀನಿ. ಓವರ್ ನೈಟ್ ಎಲ್ಲವೂ ಬದಲಾವಣೆ ಆಗಲ್ಲ, ಗೊತ್ತಾಯ್ತಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಓವರ್ ನೈಟ್ ಬದಲಾವಣೆ ಆಗಲ್ಲ. ಕೇಂದ್ರದಲ್ಲಿ ಸುಮಾರು 50-60 ವರ್ಷ ಒಂದೇ ಕುಟುಂಬದಲ್ಲಿದ್ದಂಥದ್ದು ಇವತ್ತು ಬದಲಾವಣೆ ಆಗಿದೆ. ಅದೇ ಪ್ರಕಾರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ. ಓವರ್ ನೈಟ್ ಚೇಂಜ್ ಮಾಡಕ್ ಆಗಲ್ಲ. ಏನ್ ಮಾಡ್ಬೇಕು ಬಿಡ್ಬೇಕು, ಒಂದ್ ನಿಮಿಷ ಏನ್ ಮಾಡ್ಬೇಕು ಬಿಡ್ಬೇಕು, ಯಾರಿಗ್ ಟಿಕೆಟ್ ಕೊಡ್ಬೇಕು ಯಾರಿಗ್ ಟಿಕೆಟ್ ಕೊಡಬಾರ್ದು ಅನ್ನೋದನ್ನ ನಮ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಿದೆ. ನನ್ ಲೆವೆಲ್ ಅಲ್ಲಿ ಕೊಡುವಂತ ಅಭಿಪ್ರಾಯ ಅದಲ್ಲ ಸರ್. ನಂದೊಂದು ಡೌಟ್ ಇದೆ ಸರ್, ನಮ್ಮ ಅಮಿತ್ ಶಾ ಅವ್ರ ಮಗನ ಕೈಲಿ ಯಾವತ್ ರಾಜೀನಾಮೆ ಕೊಡಿಸ್ತಾರೆ ಸರ್? ಜೆಡಿಎಸ್ ಒಂದ್ ಹೇಳ್ತೀನಿ ಕೇಳಿ. ಅಲ್ಲಲ್ಲ, ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಇದೀವೋ ಇನ್ನೊಂದು ಸರ್. ನಿಮ್ಮ ಪ್ರಶ್ನೆ ಕೇಳ್ತೀರಿ, ಅದಕ್ಕೆ ನಾವು ರಾಹುಲ್ ಗಾಂಧಿ ಬಗ್ಗೆ ಸೋನಿಯಾ ಗಾಂಧಿಗೆ ಉತ್ತರ ಕೊಡ್ಬೇಕು. ಮಹೇಶ್ ಅವರು ಒಬ್ರು ಶಾಸಕರು, ಭಾರತೀಯ ಜನತಾ ಪಾರ್ಟಿ ರೆಪ್ರೆಸೆಂಟೇಟಿವ್ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಶಾಸಕರವರು. ಸಮಯದ ಅಭಾವ ಇದೆ, ನಾನು ಬೇರೆ ವಿಚಾರದ ಬಗ್ಗೆ ತಗೊಳ್ಳೋಣ. ರಾಜು ಗೌಡ್ರೆ ಅವ್ರು ಹೇಳ್ತಾ ಇದ್ರು, ಮಹೇಶ್ ಅವರು ಎಲ್ಲಾ ಪಾರ್ಟಿಲೂ ಕೂಡ ಇದೆ, ನಿಧಾನಕ್ಕೆ ಚೇಂಜ್ ಆಗ್ಬೇಕು. ಕುಟುಂಬದ ರಾಜಕಾರಣ ಇತಿಹಾಸದಲ್ಲಿ ಬುದ್ಧನ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ, 2 ನಿಮಿಷದಲ್ಲಿ ಮುಗಿಸ್ತೀನಿ. ಯಾರೋ ಒಂದು ಮಗು ಬೆಲ್ಲ ತಿಂತಾ ಇದೆ ಅಂತ ಬುದ್ಧನ ಹತ್ರ ಕರ್ಕೊಂಡು ಹೋದ್ರಂತೆ. 3 ದಿನ ಬಿಟ್ಟು ಬನ್ನಿ ಅಂತೆ. ಆ ತಾಯಿಗೆ ಬೇಜಾರಾಯ್ತಂತೆ, ಯಾಕೆ 3 ದಿನ ಬಿಟ್ಟು ಬರ್ತಾ ಇದೆ ಅಂತ. ಆತನು ಬೆಲ್ಲ ತಿಂತಾ ಇದ್ದಂತೆ. ಬಹುಶಃ ಅಮಿತ್ ಶಾ ಅವರು ನಾವು ರಾಷ್ಟ್ರ ಮಟ್ಟದ ನಾಯಕರು ಅಂತ ಹೇಳ್ಕೊಳ್ಳೋರು ಫಸ್ಟ್ ತಮ್ಮ ಆಗ್ಲಲ್ಲಿ ಯಗಣ ಬಿದ್ದು ನಾರ್ತಾ ಇದೆ. ಇನ್ನೊಬ್ರು ತಟ್ಟೆ ನೋಡದ ಮೇಲೆ ಯಾಕ್ರಿ ಅವ್ರ ಕಣ್ಣು? ಫಸ್ಟ್ ನಿಮ್ಮ ಪಕ್ಷನ ಸರಿ ಮಾಡ್ಕೊಳ್ಳಿ, ನಿಮ್ಮ ನ್ಯೂನ್ಯತೆಗಳನ್ನ ಸರಿ ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಬಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈ ಕುಟುಂಬ ರಾಜಕಾರಣಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದನ್ನ ಕಡಿಮೆ ಮಾಡಿ ನೈಜ ಪ್ರಜಾಪ್ರಭುತ್ವನ ಸ್ಥಾಪನೆ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಅದಕ್ಕೆ ಯಾರು ಬೇಡ ಅಂತಾರೆ ಹೇಳಿ?
ಎಲ್ಲ ಸೆಷನ್ ಅಲ್ಲಿ ಒಂದು ಆರ್ಡರ್ ತಂದ್ಬಿಡಿ ಸರ್, ಎಲ್ಲದಕ್ಕೂ ಆರ್ಡರ್ ಮಾಡ್ಕೊಂತೀರಿ ನೀವು, ನಿಮ್ಗೆ ಇಷ್ಟ ಬಂದಂಗ ಆರ್ಡರ್ ಮಾಡ್ಕೊಂತೀರಿ, ಇದೇ ಕೇಳಲ್ಲ ಆಪೋಸಿಷನ್ ಮಾಡ್ಬಿಡಿ, ಅದಕ್ಕೆ ತಾಕತ್ತಿಲ್ಲ. ಕುಟುಂಬ ರಾಜಕಾರಣ ಓಕೆ ಸರ್, ಸದ್ಯದ ಮಟ್ಟಿಗೆ ಮಹೇಶ್ ಅವರು ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಮಹೇಶ್ ಅವರು ಓಕೆ ಅದನ್ನ ಚೇಂಜಸ್ ಮಾಡ್ತಾ ಹೋಗೋಣ, ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಓಕೆ ಸರ್, ಓಕೆ ಮಹೇಶ್ ಅವರೇ, ನಂದು ಇನ್ನೊಂದು ಪ್ರಶ್ನೆ ಸರ್. ಮಹೇಶ್ ಅವರೇ, ಈಗ ಅಮಿತ್ ಶಾ ಅವರೇ ಆಗ್ಲಿ ಅಥವಾ ಪ್ರಧಾನಮಂತ್ರಿಗಳೇ ಆಗ್ಲಿ, JP ನಡ್ಡಾ ಅವರೇ ಆಗ್ಲಿ ಅಥವಾ ಇಲ್ಲಿರುವಂತ ರಾಜ್ಯದ ನಾಯಕರೇ ಆಗ್ಲಿ ಮೋದಿ ಅವರನ್ನ ನೋಡಿ ವೋಟ್ ಹಾಕಿ ಅಂತ ಕೇಳ್ತಾರೆ. ಕೇಂದ್ರ ಸರ್ಕಾರ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ತಾ ಇದೆ, ಸೊ ವೋಟ್ ಹಾಕ್ತಾರೆ ಜನ ಅನ್ನುವಂತ ನಂಬಿಕೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಎಲ್ಲೂ ಕೂಡ ಅಮಿತ್ ಶಾ ಅವರ ಭಾಷಣಗಳಲ್ಲೂ ಕೂಡ ಅಷ್ಟೇ ಎಲ್ಲೂ ನಾವು ನೋಡ್ಲಿಲ್ಲ ಸ್ಥಳೀಯ ನಾಯಕತ್ವ. ಬೊಮ್ಮಾಯಿ ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಯಡಿಯೂರಪ್ಪನವ್ರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಇಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಅವ್ರನ್ನ ನೋಡ್ಬಿಟ್ಟು ಓಟ್ ಹಾಕಿ ಅಂತ ಯಾಕೆ ಕೇಳಲ್ಲ ಅಂತ. ಇಲ್ಲೂ ಕೂಡ ಯಾಕೆ ಮೋದಿ ಅವರು ಅನಿವಾರ್ಯ ಆಗ್ತಾರೆ ಬಿಜೆಪಿಗೆ ಅಂತ. ಅದ್ರ ಜೊತೆಗೆ ನಂದೊಂದು ಸಣ್ಣ ಪ್ರಶ್ನೆ, ಇದೊಂದು ಆನ್ಸರ್ ಮಾಡ್ಬಿಡಿ ಸರ್. ಎಸ್ ಸರ್. ಇಲ್ಲ, ಕೇಳಿ. ಈಗ ಕೇಂದ್ರ ಸರ್ಕಾರ ಕಳೆದ 8-9 ವರ್ಷಗಳಲ್ಲಿ ಅನೇಕ ಪ್ರಥಮಗಳನ್ನ ಮಾಡಿದೆ. ಅನೇಕ ಪ್ರಥಮಗಳು. ಒಂದು ಕಿಸಾನ್ ಸಮ್ಮಾನ್ ಯೋಜನೆ ನಮ್ಮ ರಾಜ್ಯದಲ್ಲಿ 52 ಲಕ್ಷ ಕುಟುಂಬಗಳಿಗೆ ಪ್ರತಿ ವರ್ಷಕ್ಕೆ 10,000 ರೂಪಾಯಿ ಅವ್ರ ಅಕೌಂಟ್ ಹೋಗ್ತಾ ಇದೆ. ಸರ್ ಹಂಗಂದ್ರೆ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಕೇಳಿ. ಈ ಸ್ವಚ್ಛ ಭಾರತ್ ಅಭಿಯಾನ ಕೇಂದ್ರ ಸರ್ಕಾರದ್ದು ಸುಮಾರು 12 ಕೋಟಿ ಶೌಚಾಲಯಗಳನ್ನ ಕಟ್ಟಿದ್ದೀವಿ. ಸ್ವಚ್ಛ ಭಾರತ್ ಅಭಿಯಾನ ಆಯ್ತಾ. 12 ಕೋಟಿ ಶೌಚಾಲಯಗಳನ್ನ ನಾವು ಕಟ್ಟಿದ್ದೀವಿ. ಈ ರೀತಿಯ ಕೇಂದ್ರ ಸರ್ಕಾರದ ಯೋಜನೆಗಳು ನೇರವಾಗಿ ಏನು ಜನರಿಗೆ ತಲುಪಿದೆ, ಆ ಜನ ಮಾತಾಡ್ತಾ ಇರೋದು. ಇಲ್ಲಿವರೆಗೆ ಯಾರು ಮಾಡಿಲ್ಲ ಅಂತ ಜನ ಮಾತಾಡ್ತಾ ಇರೋದು. ರಾಜ್ಯ ಸರ್ಕಾರದ ಹೇಳಿ ಸರ್, ಖುಷಿ ನಮಗೆ. ರಾಜ್ಯ ಸರ್ಕಾರದಲ್ಲಿ 60-70 ವರ್ಷಗಳಿಂದ ಪೌರ ಕಾರ್ಮಿಕರಿದ್ದಾರಲ್ಲ ನಮ್ಮ ಸಮಾಜದವರು, ಅವರು 11,333 ಜನರನ್ನ ಪರ್ಮನೆಂಟ್ ಮಾಡಿದ್ದಾರೆ. ಇನ್ನು 37,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ರೆಗ್ಯುಲರೈಸ್ ಮಾಡ್ಬೇಕು. ಈ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಘೋಷಣೆ ಮಾಡಿದೆ. ಅದೇನು ಅಂತಂದ್ರೆ, ಈ ಪೌರ ಕಾರ್ಮಿಕರು ಮಾಡ್ತಕ್ಕಂತ ಕೆಲಸವನ್ನ ಮೆಕನೈಸ್ ಮಾಡ್ಬೇಕು, ಮನುಷ್ಯ ಮಾಡಬಾರ್ದು ಅನ್ನೋಂತ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಇದೆಲ್ಲವೂ ಜನರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನನಗೆ ವಿಶ್ವಾಸ ಇದೆ, ನಾವು ಪೂರ್ಣ ಬಹುಮತದೊಂದಿಗೆ. ಒಂದೇ ನಿಮಿಷ ಸರ್, ಈಗ ನನ್ನ ಒಂದು ನೇರ ಪ್ರಶ್ನೆ ಏನು ಅಂದ್ರೆ, ತಾವೇ ಹೇಳ್ತಾ ಇದ್ರಿ ಕರ್ನಾಟಕದಲ್ಲಿ ನಾವು ಒಂದೊಂದು ಮನೆಗೆ ಹೋಗಿ ಬೇರ್ ರೂಟ್, ಗ್ರಾಸ್ ರೂಟ್ ಲೆವೆಲ್ ಒಳಗೆ ಪಾರ್ಟಿ ಕಟ್ತಾ ಇದೀವಿ ಅಂತ ಅಲ್ವಾ ಸರ್? ಹೌದು. ಈಗ ನೀವ್ ಹೇಳ್ತಿರುವಂತೆ PM ಕಿಸಾನ್ ಯೋಜನೆ ಅಡಿ ಅಷ್ಟು ಲಕ್ಷ ಜನರಿಗೆ ಏನಾದ್ರು ಬೆನಿಫಿಟ್ ಹೋಗಿದ್ರೆ, ವೈ ಡು ಯು ರಿಯಲಿ ಥಿಂಕ್ ದಟ್ ಯು ನೀಡ್ ಟು ಗೋ ಟು ದ ಪೀಪಲ್? ವೈ ಆರ್ ಯು ಲೋ ಇನ್ ದ ಕಾನ್ಫಿಡೆನ್ಸ್? ನಾನು ಅದಕ್ಕೊಂದು ಚಿಕ್ಕದಾಗಿ ಅಲ್ಲ, ಇವತ್ತು ಚರ್ಚೆ ಆಗಿದ್ದೊಂದು ವಿಚಾರ ಮಹೇಶ್ ಅವರೇ, ಇವತ್ತೊಂದು ಚರ್ಚೆ ಆಗಿದ್ದ ವಿಚಾರ, ಆಮೇಲೆ ಈಗ ಒಂದು 1.5 ತಿಂಗಳಿಂದ ಮಾತನಾಡಿದಂಥ ವಿಚಾರ. ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ಭಾಷಣಕ್ಕೆ ಹೋದಂಥ ಸಂದರ್ಭದಲ್ಲಿ ಲವ್ ಜಿಹಾದ್ ಬಗ್ಗೆ ಮಾತಾಡೋಣ, ಈ ಚರಂಡಿ ರಸ್ತೆ ಬಗ್ಗೆ ಅಲ್ಲ ಅಂತಾರೆ. ಮತ್ತೆ ಅದಾದ್ಮೇಲೆ ಇದು ಟಿಪ್ಪು ವರ್ಸಸ್ ಸಾವರ್ಕರ್ ಅವರ ನಡುವಿನ ಚುನಾವಣೆ ಅಂತ ಹೇಳ್ತಾರೆ, ಕಾಂಗ್ರೆಸ್ BJP ನಡುವಿನ ಚುನಾವಣೆ ಅಲ್ಲ ಅಂತ ಹೇಳ್ತಾರೆ. ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಟಿಪ್ಪು ವರ್ಸಸ್ ಅಬ್ಬಕ್ಕ ನಡುವಿನ ಚುನಾವಣೆ ಅಂತ ಹೇಳ್ತಾರೆ. ಯಾರಿಗೆ ಓಟನ್ನ ಹಾಕ್ತೀರಾ, ಯಾರನ್ನ ಆರಾಧಿಸುವಂತವ್ರಿಗೆ ಓಟನ್ನ ಹಾಕ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೀವ್ ಹೇಳ್ತಾ ಇರುವಂತೆ ಅಭಿವೃದ್ಧಿ ಅಜೆಂಡನೇ ಆಗಿದ್ದಿದ್ರೆ ಅಭಿವೃದ್ಧಿ ವಿಚಾರಗಳು ಯಾಕೆ ಚರ್ಚೆ ಆಗಲ್ಲ ಅಂತ? ಇಲ್ಲ, ಅದು ನೀವು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಕೇಳ್ಬೇಕು, ಅದು ಗಂಭೀರವಾದ ಪ್ರಶ್ನೆ. ಅವ್ರಿಗೆ ಈಗ ಅವರನ್ನ ನೀವು ಕೇಳ್ಕೊಳ್ಳಿ, ದೊಡ್ಡ ದೊಡ್ಡ ಪ್ರಶ್ನೆಗಳು. ನಾನು ಆ ಪ್ರಶ್ನೆಗಳಿಗೆ ಹೋಗಲ್ಲ. ನನ್ನ ಪ್ರಶ್ನೆ ಇರೋದೇನಂತಂದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತ ಅಭಿವೃದ್ಧಿ ಯೋಜನೆಗಳನ್ನ ಮುಂದಿಟ್ಟುಕೊಂಡೇ ಹೋಗ್ತಾ ಇದೀವಿ, ಜನರ ಹತ್ರ ಹೋಗ್ತಾ ಇದೀವಿ. ಆ ಜನರು ಸ್ಪಂದಿಸ್ತಾ ಇದ್ದಾರೆ, ಹೌದು ಇಂಥ ಕೆಲಸಗಳಾಗಿದೆ ಅಂತ ಸ್ಪಂದಿಸ್ತಾ ಇದ್ದಾರೆ. ಆ ವಿಶ್ವಾಸದ ಮೇಲೆ ನಾನು ಒಂದು ಕ್ಷೇತ್ರದ ಶಾಸಕನಾಗಿ ಹೇಳ್ತಾ ಇದ್ದೀನಿ, ನಾವು ಈ ಸತಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತೀವಿ. ಆಮೇಲೆ ಒಂದು ಫಿಲಾಸಫಿ ಇದೆ ನಮ್ಮಲ್ಲಿ. ಒಂದ್ ಸರ್ಕಾರ ಬಂದಿದೆ ಈಗ. ಈ ಸರ್ಕಾರ
ಒಂದಷ್ಟು ಯೋಜನೆಗಳನ್ನ ರೂಪಿಸಿದೆ. ಆ ಯೋಜನೆಗಳು ಸಂಪೂರ್ಣ ಜಾರಿ ಆಗ್ಬೇಕಾದ್ರೆ ಇನ್ನೊಂದು ಅವಧಿಗೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಕೂಡ ಮನವರಿಕೆ ಮಾಡ್ತಾ ಇದ್ದೀವಿ. ಅಂತ ಒಂದು ಅವಕಾಶವನ್ನ ಮತದಾರರು ನಮಗೆ ಮಾಡ್ಕೊಡ್ತಾರೆ. 40+40 ಅಲ್ಲ, ಓಕೆ. ಈಗ ನಾನು ಅನಿಲ್ ಅವರೇ, ನೀವು ಅವಾಗ್ಲಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಈಗ ಬಿಜೆಪಿ ಅಭಿವೃದ್ಧಿ ಮಾಡಿಲ್ಲ ಅದು ಇದು ಅಂತ ಎಲ್ಲ ಪ್ರಶ್ನೆಗಳು ಬರ್ತಾ ಇದಾವೆ. ನೀವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೋದಂತ ಸಂದರ್ಭದಲ್ಲಿ 80 ಸೀಟ್ ಬಂತು, ಓಕೆ, 2018ರ ಸಂದರ್ಭದಲ್ಲಿ. ಈಗ ಸಿಎಂ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿಮ್ಮಲ್ಲಿ. ಲಿಂಗಾಯತ ಸಿಎಂ ಆಗಬೇಕು ಅಂತ. ಇನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೋಗ್ಬಿಟ್ಟು ಒಕ್ಕಲಿಗರಿಗೆ ಒಂದು ಅವಕಾಶ ಬಂದಿದೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಒಗ್ಗಟ್ಟನ್ನುವಂಥದ್ದಿಲ್ವಲ್ಲ ಅಂತ ಅದನ್ನ ನಿರ್ಧಾರ ಮಾಡಿ. ಈಗ ಸಿಎಂ ಅಭ್ಯರ್ಥಿ ಅಥವಾ ಸಿಎಂ ಸ್ಥಾನ ಅಲಂಕರಿಸಬೇಕಾಗಿರುವಂಥವ್ರು ಜಾತಿ ನೋಡಿ ಅಲಂಕರಿಸಬೇಕಾ, ಮನ್ನಣೆ ಸಿಗ್ಬೇಕಾಗಿರುವಂಥದ್ದು, ಅಥವಾ ಅರ್ಹತೆ ನೋಡಿನ, ಅಥವಾ ಇವರೊಂದು ಧರ್ಮಕ್ಕೆ ಸೇರಿದಂಥವ್ರು ಪ್ರಭಾವಿ ಅಂತ ಕೊಡ್ಬೇಕಾ, ಅಥವಾ ಹೈಕಮಾಂಡ್ ನಾಯಕರಿಗೆ ನಿಷ್ಠ ಆಗಿದ್ದಾನಪ್ಪ ಇವ್ರಿಗೆ ಕೊಟ್ಬಿಡೋಣ ಅನ್ನೋ ಕಾರಣನ? ಓಕೆ, ಈಗ ನನಗೆ ಒಂದು ಕ್ಲಾರಿಟಿ ಮಾಧ್ಯಮ ಕಡೆಯಿಂದ ಬೇಕಾಗಿರುವಂಥದ್ದು ಏನು ಅಂತಂದರೆ, ಮಾಧ್ಯಮಗಳ ಕಡೆಯಿಂದ ಅಂತ ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಮಾಧ್ಯಮಗಳಲ್ಲಿ ಚರ್ಚೆ ಆಗಿರುವಂಥ ಬಹುತೇಕ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿಲ್ಲ ಇನ್ ವಾಟ್ ಸೆನ್ಸ್? ಈಗ ನಾನು ಹೇಳ್ತಿರುವಂಥದ್ದು, ಇವತ್ತು ಎಲ್ಲಾದರೂ ಓಪನ್ ಆಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ವಿಚಾರವಾಗಿ ಮಾತಾಡಿದಾರಲ್ಲ, ಇಲ್ಲ ಡಿ ಕೆ ಶಿವಕುಮಾರ್ ಆಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿದಾರ, ಇಲ್ಲ ಎಂ ಬಿ ಪಾಟೀಲ್ ಅವರು, ಇಲ್ಲ ಈಶ್ವರ್ ಖಂಡ್ರೆ ಅವರು ಎಲ್ಲಾದ್ರೂ ನಾನು ಮುಖ್ಯಮಂತ್ರಿ ಆಗಿ ಆಗ್ತೀನಿ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದಾರ. ಈಗ ಒಂದು ನಿಮಿಷ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಬಂದೆ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಲ್ಲ ಸಾಕಷ್ಟು ಬಾರಿ ಒಕ್ಕಲಿಗರು ಒಂದು ಅವಕಾಶ ಬಂದಿದೆ ನೋಡಿ, 224 ಜನ ಏನು ಅಭ್ಯರ್ಥಿಗಳು ನಿಂತ್ಕೊಳ್ತಾರೋ ಪ್ರತಿಯೊಬ್ಬರಿಗೂ ಸಹ ಅರ್ಹತೆ ಇರುವಂತವರಿಗೆ ನಾವು ಟಿಕೆಟ್ ಕೊಟ್ಟಿರುವಂತದ್ದು, ಎಲ್ಲರೂ ಮುಖ್ಯಮಂತ್ರಿ ಅಭ್ಯರ್ಥಿಗಳೇ. ಆದ್ರೂ ಇಲ್ಲಿ ಏನಾಗುತ್ತೆ, ನಮ್ದೊಂದು ಲೆಜಿಸ್ಲೇಷನ್ ಕಮಿಟಿ ಇರ್ತದೆ. ಆ ಲೆಜಿಸ್ಲೇಟಿಂಗ್ ಕಮಿಟಿ ಒಳಗಡೆ ಯಾರನ್ನ ಎಲ್ಲ MLAಗಳು ಯಾರನ್ನ ಆಯ್ಕೆ ಮಾಡ್ತಾರೋ ಅದನ್ನೇ ನಾವು ಹೈಕಮಾಂಡ್ ನವರು ತೀರ್ಪನ್ನ ಕೊಡುವಂತದ್ದು. ಮೊದಲಿಂದ ನಡೆದು ಬಂದಿರುವಂತಹ ಒಂದು ಹಾದಿ ಏನು ಅಂತಂದ್ರೆ, PCC ಪ್ರೆಸಿಡೆಂಟ್ ಆಗಿದ್ದಂತವರಿಗೆ ಮುಖ್ಯಮಂತ್ರಿ. ನೀವು ಯಾವಾಗ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅಂತ ಕೇಳಿದ್ರಲ್ಲ, News18 ಡೆಲ್ಲಿಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತನಾಡಿಸಿದಂತ ಸಂದರ್ಭದಲ್ಲಿ ಅವರೇ ಹೇಳಿದ್ರು, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಬೇಕು ಅಂತ ಬಂದಂಥ ಕೂಗಿತ್ತಲ್ಲ, ಅವಾಗ ನಾನು ಇಷ್ಟು ದಿನ ಎಲ್ಲದಕ್ಕೂ ತರಕಾರಿ ಹೆಚ್ಚಿ ಅಡುಗೆ ಮಾಡಿ ಎಲ್ಲವನ್ನೂ ಕೂಡ ಮಾಡಿಟ್ಟಿದ್ದೀನಿ, ಬೇರೆಯವ್ರು ಬಂದ್ಬಿಟ್ಟು ಉಣ್ಸಕ್ ಬಿಟ್ಬಿಡ್ತೀವ ಅಂತ ಮಾತನಾಡಿದ್ರು. ಅದೇನದು ಅಂದರೆ ಅಲ್ಲಿರುವಂಥ ಅಸಮಾಧಾನ ಅಲ್ವಾ? ಈಗ ನೋಡಿ ಏನಾಗುತ್ತೆ, ಈಗ ಆ 8 ಬಾರಿ ಗೆದ್ದಿರುವಂಥ ಶಾಸಕರು ಯಾರು, ನಮ್ಮ ಡಿ ಕೆ ಶಿವಕುಮಾರ್ 7 ಬಾರಿ, ಈ ಸರಿ 8ನೇ ಬಾರಿ ಆಗುತ್ತೆ. 8 ಬಾರಿ ಗೆದ್ದಿರುವಂಥ ಶಾಸಕರು ಅಲ್ಲಿ ಕೇಳುವಂಥದ್ರಲ್ಲಿ ತಪ್ಪಿಲ್ಲ ಒಂದು. ಆಮೇಲೆ ಇಲ್ಲಿ ಏನಾಗುತ್ತೆ, ನಾನು ನಿಮ್ಗೆ ಆಗಲೇ ಹೇಳಿದಾಗೆ, ಇಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಸೆಂಬ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತದೋ ಅವರೇ ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ. ಇಟ್ ಕುಡ್ ಬಿ ಎನಿಬಡಿ. ಯಾಕೆಂದ್ರೆ ಸಾಕಷ್ಟು ಬಾರಿ ಶಾಸಕರು ಆಗ್ರಹಿಸ್ತಾನೆ ಇದ್ರು, ನೆಕ್ಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡ್ಬೇಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅವರೇ ಪ್ರೋತ್ಸಾಹ ಕೊಟ್ಟಂತಾಗಲ್ವಾ ಮೌನವಾಗಿದ್ದಷ್ಟು? ಅಲ್ಲ, ನೀವ್ ಹೇಳ್ತಿರುವಂತದ್ದು ಜನಗಳು ಹೋದಾಗ ಕೂಗುವಂತ ವಿಚಾರ, ಶಾಸಕರೇ ಮಾತನಾಡಿದಂತ ವಿಚಾರ. ಓಕೆ, ಮಾತನಾಡಿಸ್ತೀನಿ. ನೆಕ್ಸ್ಟ್ ಬೇರೆ ವಿಚಾರದ ಬಗ್ಗೆ ಮಾತನಾಡೋಣ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತಿದೆ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ, ಆಯಾಮಗಳು, ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ? ಮತದಾರನ ಮನಸ್ಥಿತಿ ಹೇಗಿದೆ? ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು? ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ? ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ, ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ. ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ ನೊಂದಿಗೆ. ನೀವು ಡೌನ್ಲೋಡ್ ಮಾಡಿ. ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ. ನೆನಪಿಡಿ, ಎಲ್ಲಾ ನೋನಿ ಅಮೃತ್ ನೋನಿ ಅಲ್ಲ. ಆರೋಗ್ಯದ ಭರವಸೆ,
ಅಮೃತೋನಿ ಪಾಪ್ಲಸ್. ಕರ್ನಾಟಕದ ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿಯಲ್ಲಿ ಯಾರು ಮುಂದಿದ್ದಾರೆ? ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತ ಅಲ್ಲಿ ಅದೇ ಇಟ್ಟಿಲ್ಲ ಇಟ್ಟ ಬಾರ ಎಲ್ಲಿ ನೋಡಿದ್ರೆ ಗುಂಡಿನೇ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಅಧ್ವಾನ ಆಗಿದೆ, ಶಾಸಕರಿದ್ರು ಸತ್ತಂಗೆ ಆಗಿದೆ. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ, ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಜನಮನ ಮತ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ. ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ ನೊಂದಿಗೆ. ನೀವು ಡೌನ್ಲೋಡ್ ಮಾಡಿ. ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ. ನೆನಪಿಡಿ, ಎಲ್ಲಾ ನೋನಿ ಅಮೃತ್ ನೋನಿ ಅಲ್ಲ. ಆರೋಗ್ಯದ ಭರವಸೆ ಅಮೃತ್ ನೋನಿ ಪಾಪ್ಲಸ್. ಪೊಲಿಟಿಷಿಯನ್ಗಳಿಗೆ ಪಂಚ್ ಕಜ್ಜಾಯ ರೆಡಿ. ತೋರಿಸ್ತೀವಿ ಇವರ ಡ್ರಾಮಾ, ನೋಡಿ ನಕ್ಬಿಡಿ. ಇದು ಮಾತಿಗೆ ಮಾತು ಕೊಡುವ ಶೋ. ಬಾಯ ಮೇಲೆ ಹಾಸ್ಪಿಟಲ್ ತೋರಿಸ್ಬೇಕು. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ. ಚುನಾವಣಾ ಚುರುಮುರಿ. ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ ನೊಂದಿಗೆ. ನೀವು ಡೌನ್ಲೋಡ್ ಮಾಡಿ. ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಪಾಪ್ಲಸ್. ವರ್ಷದ ಕನ್ನಡಿಗ ಅನ್ನೋದು ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಒಂದು ಯೋಚನೆ. ತುಂಬಾ ಜನಕ್ಕೆ ಸ್ಫೂರ್ತಿ, ಅರ್ಥಪೂರ್ಣವಾದ ಕಾರ್ಯಕ್ರಮ, ಹೆಮ್ಮೆ ಅನ್ಸುತ್ತೆ, ವಿಶಿಷ್ಟವಾದ ಅನುಭವ, ಬಹಳ ಶ್ಲಾಘನೀಯ. ಇನ್ನು ಸಾಧನೆ ಮಾಡಕ್ಕೆ ಇದೊಂದು ಪ್ರೋತ್ಸಾಹ. ಪ್ರತಿ ವರ್ಷ ಇಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೊಡೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಮೈಸೂರು ಸ್ಯಾಂಡಲ್ ಪ್ರೆಸೆಂಟ್ಸ್ ವರ್ಷದ ಕನ್ನಡಿಗ 2023. ಪ್ರೆಸೆಂಟೆಡ್ ಬೈ ಮೈಸೂರು ಸ್ಯಾಂಡಲ್ ಸೋಪ್. ಕೋ-ಪವರ್ಡ್ ಬೈ ಉಲ್ಲಾಸ್ ಅಗರಬತ್ತಿ, ಫ್ರೀಡಮ್ ಆಪ್, ಅಮೃತ್ ನೋನಿ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಮಾತನಾಡ್ತಾ ಇದ್ವಿ ಯಾವ್ಯಾವ ರೀತಿಯಾದಂಥ ರಣತಂತ್ರಗಳು, ಯಾವ ರೀತಿಯಾಗಿ ಜನರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಪಕ್ಷಗಳು ಸಾಕಷ್ಟು ರಣತಂತ್ರಗಳನ್ನು ಮಾಡ್ಕೊಳ್ತಾ ಇದೆ ಅಂತ ಮಹೇಶ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಮಹೇಶ್ ಅವರೇ, ಓಲ್ಡ್ ಮೈಸೂರು ಭಾಗದಲ್ಲಿ ಈ ಬಾರಿ ಅತಿ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಬಿಜೆಪಿ. ಬಿಕಾಸ್ ಬಹುಮತವನ್ನ ಗಳಿಸಬೇಕು, ಹೆಚ್ಚಿನ ಸ್ಥಾನವನ್ನ ಗಳಿಸಬೇಕು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಲ್ಡ್ ಮೈಸೂರು ಭಾಗ. ಯಾವ ರೀತಿಯಾದಂಥ ಸ್ಟ್ರಾಟಜಿ ಇದೆ ಆಕ್ಚುಲಿ ನಿಮ್ದು? ಆದರೆ ಈ ಸ್ಟ್ರಾಟಜಿಗೆಲ್ಲದೂ ಕೂಡ ಅಶೋಕ್ ಇವರು ಹಿರಿಯ ನಾಯಕರಾಗಿದ್ದುಕೊಂಡು ಈಗ ಮಂಡ್ಯದಿಂದ ವಾಪಸ್ ಬಂದ್ಬಿಟ್ರಲ್ಲ, ಇದೆಲ್ಲ ಒಂದ್ ಕಡೆ ಹಿನ್ನಡೆ ಅಂತ ಅನ್ಸಲ್ವಾ ನಿಮ್ಗೆ? ಒಕ್ಕಲಿಗ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಇಲ್ಲ, ಆತರ ಏನಿಲ್ಲ. ಅಲ್ಲಿ ಸ್ಥಳೀಯ ಮುಖಂಡರ ಅಭಿಪ್ರಾಯವನ್ನ ಪಡ್ಕೊಂಡು ಮತ್ತೆ ಬೆಂಗಳೂರು ಸುತ್ತಮುತ್ತ ಹೆಚ್ಚಿನ ಶ್ರಮ ಹಾಕ್ಬೇಕಾಗಿರೋದ್ರಿಂದ ಆ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ನಗರ ಗ್ರಾಮಾಂತರ ಆ ಭಾಗದಲ್ಲಿ ತುಂಬಾ ಅಶೋಕ್ ಅವ್ರದ್ದು ತುಂಬಾ ಬಿಗಿ ಹಿರಿಯ ನಾಯಕರಾಗಿರುವಂತವರೇ ಜವಾಬ್ದಾರಿಯಿಂದ ಹಿಂದೆ ಸರಿದ್ ಬಿಟ್ರೆ ಇನ್ಯಾರು ಹೋಗ್ಬಿಟ್ಟು ಮಾಡ್ತಾರೆ ಅಂತ ಅಲ್ಲಿ ಪಕ್ಷ ಸಂಘಟನೆ? ಇಲ್ಲ ಜವಾಬ್ದಾರಿಯಿಂದ ಹಿಂದೆ ಸರಿದಿಲ್ಲ. ಈಗ ಗೋಪಾಲಯ್ಯ ಅವ್ರಿಗೆ ಅಲ್ಲಿ ಉಸ್ತುವಾರಿ ಇತ್ತು, ಅವರು ಕಂಟಿನ್ಯೂ ಮಾಡ್ತಾರೆ. ಬಟ್ ಅಶೋಕಣ್ಣ ಅವರು ಈ 2-3 ಜಿಲ್ಲೆಗಳನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದೆ ಬೆಂಗಳೂರಲ್ಲಿ ಇದ್ಕೊಂಡು. ಹಾಗಾಗಿ ವಾಪಸ್ ಬೆಂಗಳೂರಿಗೆ ತಗೊಂಡಿದ್ದಾರೆ ಅಷ್ಟೇ. ಇದರಲ್ಲಿ ಬೇರೆ ಇನ್ನೇನು ಕಾರಣ ಇಲ್ಲ. ಅಲ್ಲ, ಬಿಕಾಸ್ ಕೊಟ್ಟಿದ್ದಂತ ರೀಸನ್ನೇ ಮಂಡ್ಯದಲ್ಲಿ ಅಟ್ಲೀಸ್ಟ್ ಒಂದ್ 2-3 ಸೀಟ್ ಅನ್ನಾದ್ರೂ ಗೆಲ್ಬೇಕು ಈ ಬಾರಿ ಅಂತ. ಬಟ್ ಈ ರೀತಿಯಾದಂತ ಒಂದು ಗೋ ಬ್ಯಾಕ್ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಮನ್ನಣೆ ಕೊಟ್ಬಿಟ್ಟು ಇವರು ಕೂಡ ಸೈಲೆಂಟ್ ಆಗೋದಿದೆಯಲ್ಲ, ಅದಕ್ಕೆ ಇನ್ನೂ ಪುಷ್ಟಿ ಕೊಟ್ಟಂತಾಯ್ತು ಅಷ್ಟೇ. ಇಲ್ಲ ಇದು ಗೋ ಬ್ಯಾಕ್ ಪ್ರಶ್ನೆನೇ ಇಲ್ಲ.
ಮಂಡ್ಯಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಬೆಂಗಳೂರು ನಗರ ಗ್ರಾಮಾಂತರ ಈ ಭಾಗದಲ್ಲಿ ಇದೆ ಅಂತ ಹೇಳಿ ಅವ್ರು ಹೋಗಿದ್ದಾರೆ. ಗೋಪಾಲಯ್ಯ ಅವರು ಮೊದ್ಲಿಂದ ಕೆಲಸ ಮಾಡ್ತಾ ಇದ್ರೆ ಇಫೆಕ್ಟಿವ್ ಆಗಿ ಕನೆಕ್ಟ್ ಆಗಿದ್ದಾರೆ ಜನರ ಜೊತೆ. ಹಾಗಾಗಿ ಅವರು ಉಸ್ತುವಾರಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಎಲೆಕ್ಷನ್ ಮುಗಿಯವರೆಗೂ ಅವ್ರು ಇರ್ತಾರೆ. ರಾಜಗೌಡ್ರೆ, ಓಲ್ಡ್ ಮೈಸೂರು ಭಾಗ ಎಲ್ಲಾ ಪಕ್ಷಗಳ ಟಾರ್ಗೆಟ್ ಆಗಿದೆ. ಇವನ್ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಅಸ್ತ್ರವನ್ನ ಇಟ್ಕೊಂಡು ನನಗೆ ಕೊಡಿ ಮತವನ್ನ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಬಿಜೆಪಿನೂ ಕೂಡ ತುಂಬಾ ಅಗ್ರೆಸಿವ್ ಆಗಿ ಈ ಬಾರಿ ಮುನ್ನುಗ್ತಾ ಇರುವಂತದ್ದು. JDSಗೆ ಅದೇ ಒಂದು ನೆಲೆ ಅಂತ, ಬೇಸ್ ಅಂತ ಇರುವಂತದ್ದು. ಎಲ್ಲೋ ಈ ಬಾರಿ ಕಳ್ಕೊಳ್ಳುವಂತ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಇವರೆಲ್ಲರೂ ಕೂಡ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇರುವಂತದ್ದು. ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೂ ಕೂಡ ಬ್ರೇಕ್ ಹಾಕ್ತಂತ ಆಗ್ತಾ ಇದೆ ಬಿಜೆಪಿಯಿಂದನು. ನಿಮ್ ಜೊತೆ ಸಪೋರ್ಟಿವ್ ಆಗಿ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ನಿಂತ್ಕೊಳ್ತಾ ಇದ್ರು ಅವರು. ನಮ್ಮ ಮಹೇಶ್ ಸರ್ ಹೇಳಿದ್ರು 52 ಲಕ್ಷ ಜನಗಳಿಗೆ, ರೈತರಿಗೆ ಹಣ ತಲುಪಿದೆ ಅಂತ. ಕಿಸಾನ್ ಸಮ್ಮಾನ್ ಕೊಳ್ಳೇಗಾಲ ಕ್ಷೇತ್ರದಲ್ಲೇ ಎಷ್ಟು ಜನ ರೈತರದು ಜಮೀನುಗಳು ಪೋಡಾಗಿದ್ದಾವೆ ಅವರು ಒಂದ್ಸತಿ ಗಮನಿಸ್ಕೊಳ್ಳಿ. ಯಾಕೆಂದ್ರೆ ನೀವು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಷ್ಟೋ ಜನ ರೈತರಿಗೆ ಅವ್ರ ಅಕೌಂಟ್ ತಲುಪ್ತಾನೆ ಇಲ್ಲ. ಏನಾಗಿದೆ ಸರ್, ಮಹೇಶ್ ಸರ್ ಲೆಟ್ ಮಿ ಫಿನಿಶ್. ನೀವು ಮಾತಾಡೋಣ, ಮಧ್ಯ ಮಾತಾಡಲಿಲ್ಲ. ಬಹುಶಃ ಎಷ್ಟೋ ಜನಕ್ಕೆ ಪೋಡಾಗಿಲ್ಲ. ಅಲ್ಲಲ್ಲ, ಎಷ್ಟೋ ಜನ ರೈತರುಗಳಿಗೆ ಪೋಡಾಗಿಲ್ಲ. ಇವತ್ತು ತಾತನ ಹೆಸರಲ್ಲಿ ಮುತ್ತಾತನ ಹೆಸರಲ್ಲಿ ಖಾತೆಗಳು ಬರ್ತಾ ಇದಾವೆ. ಅದನ್ನ ಬದಲಾವಣೆ ತರ ಕಡೆಗೆ ನಿಮ್ ಸರ್ಕಾರ ಯಾವ ಚಿಂತನೆ ಮಾಡಿದೆ? ತದನಂತರ ನೀವು ನೋಡಿ SC/ST ಹುಡುಗರುಗಳಿಗೆ ಕೊಡ್ತಿದ್ದಂತ ಸ್ಕಾಲರ್ಶಿಪ್ಗಳನ್ನೆಲ್ಲ ತೆಗೆದಾಕಿದ್ದಾರೆ. ನೀವು ಒಬ್ಬ ಲೀಡರ್ ಆಗಿ ಅದ್ರ ಬಗ್ಗೆ ಏನ್ ಚಿಂತನೆ ನಡೆಸಿದಿರಿ? ತದನಂತರ ಓಲ್ಡ್ ಮೈಸೂರು ಭಾಗದಲ್ಲಿದ್ದಂತ ನೀರಾವರಿ ಸಮಸ್ಯೆಗಳು ಬಗೆಹರಿಸೋ ಕಡೆಗೆ ಯಾವ ಗಮನನೂ ತಂದಿಲ್ಲ. ನೀವು ಮೊನ್ನೆ ಬಜೆಟ್ ನಲ್ಲಿ ಏನ್ ಮಾಡ್ತೀರಿ? 5300 ಕೋಟಿ ಅನೌನ್ಸ್ ಮಾಡ್ತೀರಿ. ಅದು ಇದಕ್ ಬರುತ್ತಾ? ಕೃಷ್ಣಾ ಮೇಲ್ದಂಡೆ ಯೋಜನೆ ಪ್ರಾಜೆಕ್ಟ್ಗೆ ಅವತ್ತಿನ ಕಾಲಕ್ಕೆ ದೇವೇಗೌಡರು 19,500 ಕೋಟಿ ಕೊಟ್ಟಿದ್ರು. ಸಾಕಷ್ಟು ಯೋಜನೆಗಳನ್ನ ನೀವು ಬರೀ ಮೂಗಿಗೆ ತುಪ್ಪ ಮುಗಿಸ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಹಳೆ ಮೈಸೂರು ಭಾಗದಲ್ಲಿ ನಮ್ಗೆ ಹಿನ್ನಡೆ ಆಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಹಿನ್ನಡೆ ಆಗಲ್ಲ. ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ರೈತರಿದ್ದಾರೆ. ದೇವೇಗೌಡರು ಕೊಟ್ಟಂತ ನೀರಾವರಿ ಯೋಜನೆಗಳಿರ್ಬೋದು, ಆ ನೀರಾವರಿ ಯೋಜನೆಗಳ ಜೊತೆಗೆ ಸಾಲ ಮನ್ನಾ ಅಂತ ಕುಮಾರಸ್ವಾಮಿ ಕೊಟ್ಟಂತ ಯೋಜನೆಗಳಿರ್ಬೋದು, ಯಾವತ್ತು ರೈತರ ಪರವಾಗಿ ನಮ್ಮ ಪಕ್ಷ ಸದಾ ಕೆಲಸ ಮಾಡಿದೆ. ಬಿಜೆಪಿಗೆ ಟಾರ್ಗೆಟ್ ಆಗಿರೋದು JDS. ಆ ಕಾರಣಕ್ಕೋಸ್ಕರ ಬ್ರಾಹ್ಮಣ CM ಅಸ್ತ್ರವನ್ನ ಮುಂದ್ಬಿಟ್ಟಿದ್ದ HDK ಅಂತ. ಒಕ್ಕಲಿಗ ಮತಗಳು, ಲಿಂಗಾಯತ ಮತಗಳು ಡೈವರ್ಟ್ ಆಗ್ಬಿಟ್ಟು ನೋಡಿ, ನೀವು ಅವತ್ತಿಂದನೂ ಎಲ್ಲಾ ಮಾಧ್ಯಮಗಳಲ್ಲಿ ಕೆಲವು ಮಾಧ್ಯಮಗಳು ಬಿತ್ತರಿಸಿದ್ದು ಕನ್ಫ್ಯೂಷನ್ ಅಲ್ಲಿ ಬಿತ್ತರಿಸಿದ್ದಾರೆ. ನಾವು ಬ್ರಾಹ್ಮಣರಿಗೆ ನಾವು CM ಮಾಡೋದ್ರಲ್ಲಿ ನಮ್ಮ ವಿರೋಧ ಇಲ್ಲ. ಆದ್ರೆ ನಾವು ಪೇಶ್ವೆ DNA ಇರುವಂತವ್ರನ್ನ ಮಾಡೋದ್ ಬೇಡ. ಯಾಕೆಂದ್ರೆ ಇವತ್ತು ನಾರ್ತ್ ಕರ್ನಾಟಕದ ನಾರ್ತ್ ಇಂಡಿಯಾದಿಂದ ತಂದಂತವನ್ನ ಇಲ್ಲಿ ಕಸಗಳನ್ನ ಡಂಪ್ ಮಾಡ್ತಾ ಇದೀವಿ. ನಮ್ಮ GST ಹಣನ ತಗೊಂಡಾಗ ಅವ್ರಿಗೆ ಸುರಿದಿದೀವಿ. ಮೊದಲು GST ಮಾಡ್ಕೊಳ್ಳುವಾಗ ಯಾವ ರೀತಿ ನಮ್ಮ GST ನ ತಗೊಂಡೋಗುವಾಗ ಯಾವ ರೀತಿ ತಗೊಂಡೋದ್ರಿ ಅಂದ್ರೆ ನಿಮ್ಗೆ ಅದ್ರಲ್ಲಿ ಅಭಿವೃದ್ಧಿಗೆ ದುಡ್ಡು ಕೊಡ್ತೀವಿ ಅಂದ್ರೆ, ಅದಾದ್ಮೇಲೆ ಏನ್ ಮಾಡಿದ್ರೆ ಜನಸಂಖ್ಯೆ ಆಧಾರಿತದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ ನೀವು, ನಾನು ಹೇಳ್ತೀನಿ ಕೇಳಿ. ಕೆಲವು ರಾಜರು, ಮುಸ್ಲಿಮರು, ಮೊಘಲರೆಲ್ಲರ ದೊಡ್ಡವರೆಲ್ಲ ಬಂದಂತ ಸಂದರ್ಭದಲ್ಲಿ ಅವ್ರ ಸಂತತಿಯವರು ಇದಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲೇ ಇರಬಾರ್ದು ಅಂತ ಇದ್ರ ಬಗ್ಗೆ ಮಾತಾಡಲ್ಲ. ಅದನ್ನ ಮಾತಾಡ್ತಾ ಇರೋದು ಹಿಂದುತ್ವದ ಅಲ್ಲದೆ ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾ ಇರೋದು ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಅಲ್ಲ ಅದನ್ನೇ ಹೇಳ್ತಾ ಇರೋದು. ನೀವು ಹಿಂದುತ್ವದ ವಿಚಾರಕ್ಕೆ ಬಂದಾಗ ಅವರೇ ಮಾಡ್ತಾ ಇರೋದು, ನಾವೇನು ಮಾಡ್ತಾ ಇಲ್ಲ. ಕೊನೆಯದಾಗಿ ಮಹೇಶ್ ಅವರಿಂದ ಮಹೇಶ್ ಸರ್, ನಂದೊಂದು ನೇರ ಪ್ರಶ್ನೆ ಇದೆ. ತಾವು ಸರಿಸುಮಾರು 300ರಿಂದ 350 ಆಶ್ವಾಸನೆಗಳನ್ನ ಕೊಟ್ಟಿದ್ರಿ. 2018 ಎಲೆಕ್ಷನ್ ನಲ್ಲಿ ತಾವು ಕೊಟ್ಟಿರುವಂತ ಆಶ್ವಾಸನೆಯಲ್ಲಿ ನೀವು ಕೊಟ್ಟಿರೋ ಆಶ್ವಾಸನೆ ಎಷ್ಟು % ಪೂರೈಸಿದೆ ಅಂತ ತಾವು ಅನ್ಕೊಳ್ತಾ ಇದ್ದೀರಿ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವು ಭಾರತೀಯ ಜನತಾ ಪಾರ್ಟಿಯೊಳಗೆ ಅಭಿವೃದ್ಧಿ 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 ಅಂತ ಹೇಳ್ತೀರಿ. 2022 ಒಳಗಡೆ ಪ್ರತಿಯೊಬ್ಬರಿಗೂ ಮನೆ ಕೊಡ್ತೀನಿ ಅಂತ ಹೇಳಿದ್ರಿ, ಪ್ರತಿಯೊಬ್ಬರಿಗೂ ಕುಡಿಯಕ್ಕೆ ನೀರು ಕೊಡ್ತೀನಿ ಅಂದಿದ್ರಿ, ಪ್ರತಿಯೊಬ್ಬರಿಗೂ ಎಲೆಕ್ಟ್ರಿಸಿಟಿ ಕೊಡ್ತೀನಿ ಅಂದಿದ್ರಿ, ಪ್ರತಿಯೊಬ್ಬ ರೈತನಿಗೆ ಸರ್ಕಾರದಿಂದ ಇನ್ಕಮ್ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರಿ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ. ಇದು ನಿಮ್ಮ ಅಭಿವೃದ್ಧಿ ಮಂತ್ರಗಳಾಗಿರ್ಬೇಕಾಗಿತ್ತು. ತಮ್ಮ ಅಭಿವೃದ್ಧಿ ಮಂತ್ರ ತಾವು ಹೇಳಿರುವಂತ ವಿಚಾರ ಕಟ್ಟಿದ್ದೀನಿ ಅಂತ ನಂದೊಂದು ಒಂದು ಪ್ರಶ್ನೆ ಇದೆ. ಹಿಂದೆ ಸರ್ಕಾರಗಳು ಮಾಡಿದ್ದು ಮಹೇಶ್ ಅವರೇ ಎಲ್ಲ ಓಕೆ, ಸಮಯದ ಅಭಾವ. ನಂದೊಂದು ಕೊನೆ ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಗುಜರಾತ್ ಮಾಡೆಲ್ ಅಂತ ಹೇಳ್ತಾರಲ್ಲ, ಆ ಪ್ರಯೋಗ ಮತ್ತೆ ಪ್ರಾಮುಖ್ಯತೆ ಅಂತ ಬಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಅದು ಪ್ರಯೋಗ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ?
ಅನುಕೂಲವಾಗಿದೆಯಾ ಈ 100%. ವಾತಾವರಣ ಅಥವಾ ಪ್ರತಿಕೂಲವಾಗಿದೆಯಾ ಅಂತ ಆ ಪ್ರಯೋಗ ಆಗುವಂತ ಚಾನ್ಸಸ್ ಎಷ್ಟು 100%. ಮಟ್ಟಿಗಿದೆ? ಸರ್ 100%. ಯಾಕೆ ಗುಜರಾತ್ ಅಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ಕೊಂಡ್ ಬರ್ತಾ ಇದಾರೆ ಅಂತಂದ್ರೆ, ಫಸ್ಟ್ ಟೈಮ್ ಗೆದ್ದಾಗ ಒಂದ್ ಸರ್ಕಾರ ಬಂದಾಗ ಆಂಟಿ ಇನ್ಕಂಬೆನ್ಸಿ ಬರ್ತದೆ. ಅದನ್ನ ದಾಟದ ಮೇಲೆ ಅಭಿವೃದ್ಧಿ ಯೋಜನೆಗಳು 5 ವರ್ಷದಿಂದ ಇನ್ನೊಂದು 5 ವರ್ಷಕ್ಕೆ ಶಿಫ್ಟ್ ಆಗ್ತಾ ಹೋಗ್ತಾ ಸಮರ್ಪಕವಾದಂತ ಅಭಿವೃದ್ಧಿ ಕೆಲಸಗಳಾದಾಗ ಜನ ಒಂದು ಪಕ್ಷಕ್ಕೆ ವೋಟ್ ಹಾಕಕ್ ಶುರು ಮಾಡ್ತಾರೆ. ಅದು ಗುಜರಾತ್ ಅಲ್ಲಿ ಆಗಿದೆ. ಈಗ ನಮ್ಮ ಮುಂದೆ ಇರೋ ಸವಾಲು ಬಿಜೆಪಿ. ಮ್ಯೂಟ್ ಆಯ್ತು ಸರ್. ನಾನು ಕೊನೆದಾಗಿ ನಿಮ್ಮ ರಿಯಾಕ್ಷನ್ ಗುಜರಾತ್ ಮಾಡಲ್ ಓಕೆ ಸರ್. ಅಲ್ಲಲ್ಲ ನಾನು ಈ ಮಾಡೆಲ್ ಹೊಸ ಮುಖಗಳಿಗೆ ಮನೆ ಹಾಕಿದ್ದು ಮಾಡಲ್ ಅಂದ್ರೆ ಫೇಕ್ ಅನ್ನೋ ಲೆಕ್ಕಕ್ಕಾಗಿದೆ. ಇಂಟರಪ್ಟ್ ಆಗೋದ್ ಬೇಡ ಸರ್, ಕೇಳಿಸ್ಕೊಳ್ರಿ. ಇಂಟರಪ್ಟ್ ಆಗೋದ್ ಬೇಡ. ಕೇಳಿ ಅವ್ರಿಗೂ ಗೊತ್ತಿದೆ ಅಭಿವೃದ್ಧಿ ಯೋಜನೆಗಳು 1 ಟರ್ಮ್ ಅಲ್ಲಿ ಆಗಲ್ಲ, 2-3 ಟರ್ಮ್ ಬೇಕು ಅಂತ ಅವ್ರಿಗೂ ಗೊತ್ತಿದೆ. JDS ಬಿಜೆಪಿ ಅವ್ರಿಗೂ ಗೊತ್ತಿದೆ. ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ, ದೇವೇಗೌಡರು ನೀರಾವರಿ ಯೋಜನೆಗಳಿಗೆ ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅದನ್ನ ನಾವು ಯಾವ ಕಾರಣಕ್ಕೂ ನಿರಾಕರಿಸಲ್ಲ. ನಂಬರ್ 1. ಮತ್ತೆ ನರೇಂದ್ರ ಮೋದಿ ಅವರು ಮಾಡಿರುವಂತ ರೈತ ಪರವಾದಂತ ಯೋಜನೆಗಳಿದೆಯಲ್ಲ, ಅದನ್ನು ಕೂಡ ನಾವ್ ಯಾರು ಮಹೇಶ್ ಅವರೇ, ರಾಜುಗೌಡ್ರ ಏನ್ ಮಾತಾಡ್ತೀರಿ ಸೀನಿಯರ್ ಲೀಡರ್? ಓಕೆ, ಥ್ಯಾಂಕ್ ಯು ಸರ್. 3 ಜನಕ್ಕೂ ಕೂಡ ಇಷ್ಟೊತ್ತಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಸಾರಿ ಮಹೇಶ್ ಅವರೇ, ಸಮಯದ ಅಭಾವ. ಅನಿಲ್ ಅವರೇ ಸಾರಿ, ಮುಗಿಸ್ತಾ ಇದ್ದೀನಿ, ಇಲ್ಲಿಗೆ ಮುಗಿಸ್ಬೇಕಾಗಿದೆ. ಸ್ವತಂತ್ರ ವರ್ಸಸ್ ರಣತಂತ್ರ, ಎಲ್ಲಾ ಪಕ್ಷಗಳು ಕೂಡ ಸಾಕಷ್ಟು ಲೆಕ್ಕಾಚಾರವನ್ನಂತೂ ಹಾಕೊಳ್ತಾ ಇದ್ದಾರೆ. ಒಂದೊಂದು ಭಾಗಕ್ಕೂ ಕೂಡ ಒಂದೊಂದು ರೀತಿಯಾದಂತ ಪ್ರಯೋಗಗಳನ್ನ ಮಾಡ್ತಾ ಇರುವಂತದ್ದು. ಯಾರು ಸಕ್ಸಸ್ ಆಗ್ತಾರೆ, ಯಾರು ಗದ್ದೆಯನ್ನು ಏರ್ತಾರೆ ಅನ್ನುವಂಥದ್ದನ್ನ ರಾಜ್ಯದ ಜನ ನಿರ್ಧಾರ ಮಾಡ್ತಾರೆ. ಅಭಿವೃದ್ಧಿನ ಯಾವುದಕ್ಕೆ ಮಣೆ ಹಾಕ್ತಾರೆ, ಹಿಂದುತ್ವಕ್ಕ ಅಥವಾ ಇಲ್ಲಿರುವಂತ ವ್ಯಕ್ತಿತ್ವಕ್ಕ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಇವತ್ತಿನ ಟು ದ ಪಾಯಿಂಟ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.